ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಹಿಂದಿನ ವಿಡಿಯೋ ನೋಡಿರ್ತೀರಿ, ಅದು ಹೊಲಸು ಟ್ರೈನ್ ಸ್ಪೆಷಲ್ ಟ್ರೈನ್ ಅಂದ್ರೆ ದಾನಾಪುರ ಸೂಪರ್ ಫಾಸ್ಟ್ ಅಂತ ತೊಗೊಂಡು ನಾನು ಬಂದಿದ್ದೆ ರೀ PT ದೀನ್ ದಯಾಳ್ ಉಪಾಧ್ಯಾಯ ಜಂಕ್ಷನ್ಗೆ. ಮುಗುಲ್ ಸರ ಅಂತಾರೆ ರೀ, ಅದು ನೋಡಿರ್ತಾರೆ ಅನ್ಕೊಂತೀನಿ. ಬಟ್ ಅಲ್ಲಿಂದ ಈಗ ನಾನು ಡೈರೆಕ್ಟ್ ಆಗ್ರಾಗೆ ಬಂದೀನಿ ರೀ. ಹೌದು, ವಿಡಿಯೋ ನಿಜಾಮುದ್ದೀನ್ ಟು ಹುಬ್ಳಿ ಅಂತ ಐತಿ, ಬಟ್ ನಾನು ಆ ವಿಡಿಯೋ ಆಗ್ರಾದಿಂದ ಸ್ಟಾರ್ಟ್ ಮಾಡತ್ತೇನೆ ರೀ. ಯಾಕಂತೇಳಿ ನಾನು ನಿಮಗೆ ಮುಂದೆ ಹೇಳ್ತೀನಿ. ಮತ್ತು ನನ್ನ ಜರ್ನಿ ದೀನ್ ದಯಾಳ್ ಉಪಾಧ್ಯಾಯದಿಂದ ನೇಪಾಳದಿಂದ ಗೋರಖ್ಪುರದಿಂದ ಆಗ್ರಾ ಹೆಂಗಿತ್ತು ಅದನ್ನೆಲ್ಲ ಹೇಳ್ತೀನಿ. ಈಗ ಒಳಗೆ ಹೋಗ್ಬರ್ರಿ. ಈಗ ಟೈಮಿಂಗ್ 4:45 ಆಗತ್ತೈತಿ. ನಮ್ಮ ಗಾಡಿ ಐತಿ 5:45ಕ್ಕೆ. ಒಳಗೋಗಿ ಟ್ರೈನಿಂದೆಲ್ಲ ಡಿಸ್ಕಸ್ ಮಾಡೋಣ ಅಂತ ಬರ್ರಿ. ಈಗ ಎಂಟ್ರ್ ಆಗತ್ತೀವಿ ಆಗ್ರಾ ರೈಲ್ವೆ ಸ್ಟೇಷನ್ಗೆ. ಆಗ್ರಾ ಒಳಗೆ 2 ರೈಲ್ವೆ ಸ್ಟೇಷನ್ ಬರ್ತಾವೆ ಮೇನ್, ಆಗ್ರಾ ಕ್ಯಾಂಟ ಮತ್ತು ಆಗ್ರಾ ಫೋರ್ಟ್ ಅಂತೇಳಿ. ನಮ್ಮ ಸೌತ್ ಸೈಡ್ ಮತ್ತು ನೀವು ಡೆಲ್ಲಿ ಸೈಡ್ ಹೋಗ್ಬೇಕಂದ್ರೆ ಆಲ್ಮೋಸ್ಟ್ ನಿಮ್ಗೆ ಸಿಗೋದು ಆಗ್ರಾ ಕ್ಯಾಂಟೀನ್ದನೇ ಸಿಗ್ತಾವೆ. ನೀವು ನಮ್ಮ ಸೌತ್ ಸೈಡ್ ಅಂದ್ರೆ ನಮ್ಮ ಕರ್ನಾಟಕ ಸೈಡ್, ತೆಲಂಗಾಣ ಸೈಡ್ ಹೋಗ್ಬೇಕಂದ್ರೆ ಎಲ್ಲ ಇಲ್ಲೇ ಸಿಗ್ತಾವೆ. ಮತ್ತು ಜೈಪುರ್ ಸೈಡ್ ಮತ್ತು ರಾಜಸ್ಥಾನ ಸೈಡ್ ಹೋಗ್ಬೇಕಂದ್ರೆ ಆಗ್ರಾ ಫೋರ್ಟಿಗೆ ಹೋಗ್ಬೇಕು, ಅಲ್ಲೇ ಸಿಗ್ತಾವೆ ನಿಮಗೆ. ಇದು ರೈಲ್ವೆ ಸ್ಟೇಷನ್ ಹೊರಗೆ ನೋಡಿರಿ ಎಷ್ಟು ಮಲ್ಸಿಸ್ತೈತಿ. ಮತ್ತು ನಮ್ಮ ಹುಡುಗರು ಫುಲ್ 12 ದಿನ ಟ್ರಿಪ್ ಮುಗಿಸಿ ಫುಲ್ ಏನು ಉಳ್ದಿಲ್ಲ ರೀ ಕೈಯಾಗ, ಫುಲ್ ಖಾಲಿ ಅಂದ್ರೆ ಖಾಲಿ. ಒಳಗೆ ಹೊಂಟಿವಿ. ಒಳಗೆ ಹೋಗಿ ಏನೇನೈತೆ ಎಲ್ಲ ತೋರಿಸ್ತಾನೆ ಬರ್ರಿ. ಐ ಲವ್ ಆಗ್ರಾ. ಮತ್ತು ಈಗ ನೋಡ್ರಿ ಇಲ್ಲಿ ಬಿಸಿಲು ಎಷ್ಟೈತಿ. ಬಟ್ ಆಗ್ರಾದೊಳಗೆ ನಿಮ್ಗೆ ಟೆಂಪ್ರೇಚರ್ನ ಈಗ ನಿಮ್ಗೆ ಅಪ್ಡೇಟ್ ಮಾಡ್ಬೇಕಂದ್ರೆ ಅಲ್ಲಿ 4:40 ತೋರಿಸೋದೈತೆ ರೀ. ನಮ್ದಾಗ 4:45 ಆಗಿತ್ತು. ಇದು 4:45 ಬಿಡ್ರಿ, 4:40 ಟೈಮಿಂಗ್. ಈಗ ನಂದು ಫೋನು ವೆದರ್ ತಡ್ರಿ ನೋಡಿರಿ 46 ಡಿಗ್ರಿ ಐತ್ರಿ ಟೆಂಪ್ರೇಚರ್. ಆಗಲೇ 47 ಇತ್ತು, ಈಗ ಸಂಜೆ ಆಗಿದ್ದಕ್ಕೆ 46 ಆಗೈತಿ. ಎಷ್ಟು ಮನುಷ್ಯ ಸತ್ತ ಹೋಗ್ತದೆ ನೋಡ್ರಿ ಈ ಟೆಂಪ್ರೇಚರ್ ಒಳಗೆ. ನಮ್ಮ ರಾಯಚೂರು ಒಳಗದು ಐತ್ರಿ, ಬಟ್ ನಾವು ಇರೋದೆಲ್ಲ ನಾರ್ಮಲಾಗಿ 38-39 ವೆದರ್ದಾಗ ಇರ್ತೇವೆ. ಇಲ್ಲಿ ನೋಡ್ರಿ, ಇಲ್ಲಿ ಆರಾಮ್ ಸ್ಪೇಷಿಯಸ್ ಐತಿ. ಈಗ ಜಸ್ಟ್ ಸೆಕ್ಯೂರಿಟಿ ಮುಗಿಸಿ ಎಂಟ್ರ್ ಆಗಿದ್ವಿ ನಾವು ರೈಲ್ವೆ ಸ್ಟೇಷನ್ಗೆ. ಅತ್ತಾಗ ಯಾವುದೋ ಒಂದು ಟ್ರೈನ್ ಬಂದು ಬರ್ರಿ, ಯಾವ್ದು ನೋಡೋಣ ಅಂತ. ನಾರ್ತರ್ನ್ ರೈಲ್ವೇಸ್ದವ್ರದ್ದು ರೇಕ್ ಅಂದ್ರೆ ಇದು ಫಿರೋಜ್ಪುರಿಂದ ಸಿಯೋನಿ. ಇವು 2 ಲೊಕೇಶನ್ ಎಲ್ಲದಾವು ಏನೂ ಗೊತ್ತಿಲ್ಲ ಬಿಡ್ರಿ ನಂಗೆ. ಫಿರೋಜ್ಪುರ್ ನನಗೆ ಅನ್ಸೋಮಟ್ಟಿಗೆ ಪಂಜಾಬ್ದಾಗ ಬರುತ್ತೆ. ಸಿಯೋನಿ ಎಲ್ಲಿ ಗೊತ್ತಿಲ್ಲ ರೀ. ನೋಡಿ ನಾನು ನಿಮ್ಗೆ ತೆಳಗೆ ಹಾಕಿರ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ 1ನೇ ಪ್ಲಾಟ್ಫಾರ್ಮ್ದಾಗ ನಿಂತೇವಿ. ಇನ್ನು ನಮ್ಮ ಟ್ರೈನ್ ಬರೋಕೆ 1 ತಾಸು ಟೈಮಿಂಗ್ ಐತ್ರಿ. ಅಲ್ಲಿ ಮಟ್ಟ ಏನ್ರಿ ಯಾವ್ಯಾರು ಕ್ರಾಸಿಂಗ್ ಬಂದ್ರು ತೋರಿಸ್ತೀನಿ, ಒಂದೇ ಭಾರತ್ ಬಂದರೂ ತೋರಿಸ್ತೀನಿ, ನೋಡ್ಕೊತ ಇರ್ರಿ. ಇದ್ರದ್ದು ಸ್ಲೀಪರ್ ಕೋಚಿಗೆ ರಶ್ ನೋಡ್ರಿ. ಇಲ್ಲಿ ಎಷ್ಟು ಅಂದ್ರೆ ಎಷ್ಟು ರಶ್ ಐತಿ. ಶಿವನಿ ಎಲ್ಲೈತೆ ಅಂತೇಳಿ ನೀವು ನೋಡಿರ್ತಾರೆ. ಬಟ್ ಈಗ ನಮ್ದು 1ನೇ ಪ್ಲಾಟ್ಫಾರ್ಮಿಗೆ ಬರುತ್ತಂತ ಐತಿ ಟ್ರೈನ್. 6:08 ಅಂತ ಕೊಟ್ರೆ ಟೈಮಿಂಗ್. ಭಾಳ ಟೈಮ್ ಐತ್ರಿ, ಹೊಳ್ಳಮಳ ಭಾಳ ಟೈಮ್. ಇಲ್ಲೇ ಬಿಸಿಲು ಭಾಳ ಐತೆ ಅಂತ ಹೇಳುವನತನ ನಾನು ನಿಮ್ಗೆ ಹೇಳ್ಬಿಟ್ಟೇನಿ. 46 ಐತಿ ಈಗ. ಬಟ್ ಮಧ್ಯಾಹ್ನ 48 ಮಟ್ಟ ಹೋಗಿತ್ತಂತ್ರಿ. ನಾವು ಅವಾಗ ರೂಮ್ ಕುಂತಿದ್ದೀವಿ. ಮತ್ತು ಇದನ್ನು ತಾಜ್ ಮಹಲ್ ಅಡ್ಡಾಡಕ್ಕೆ ಹೋಗಿದ್ವಿ. ಅವಾಗ 47 ಇತ್ತು, 45 ಇದ್ದಾಗ ಹೋಗಿದ್ದೀವಿ ನಾವು. ಭಾಳ ಹಾಲತ್ ಖರಾಬ್ ಆದ್ರಿ. ಇಲ್ಲಿ ನೋಡ್ರಿ, ಇಲ್ಲಿ 2 ನಂಬರ್ ಪ್ಲಾಟ್ಫಾರ್ಮ್ ಒಳಗೆ ಹಜರತ್ ನಿಜಾಮುದ್ದೀನಿಂದ ಸಿಕಂದ್ರಾಬಾದ್ಗೆ ಹೋಗುವಂಥ ಯಾವ್ದು ಹೇಳ್ರಿ, ರಾಜಧಾನಿ ಎಕ್ಸ್ಪ್ರೆಸ್ ಬಂದಿದೆ. ಇಲ್ಲ ಗೋವಾ ಎಕ್ಸ್ಪ್ರೆಸ್ ಬಂತ ಹಜರತ್ ನಿಜಾಮುದ್ದೀನಿಂದ ವಾಸ್ಕೋ ಡಿ ಗಾಮಾಗೆ ಹೋಗೋದು. ರಶ್ ಇಲ್ಲಿ ನೋಡ್ರಿ, ರಶ್ ಐತೆ ನೋಡ್ರಿ. ಇದಕ್ಕೆ ಹೆಂಗೆ ಓಡಾಡತ್ತಾರ ಮಂದಿ, ಫುಲ್ ಓಡಾಡತ್ತಾರ. ಕರೆಕ್ಟ್ ಈಗ ಏನಿಲ್ಲ ಅಂದ್ರೆ 6:05 ಆಗತ್ತೈತ್ರಿ. ಈಗ ಟ್ರೈನ್ ಅರೈವ್ ಆಗತ್ತೈತಿ. 2 ಕಿಲೋಮೀಟ್ರ್ ದೂರ ಐತಿ. ಅನೌನ್ಸ್ಮೆಂಟ್ ಆಗೈತಿ, ಇಲ್ಲೇ ನಮ್ದು ಬರುತ್ತಂತೈತಿ. M1 ನಮ್ದು 3rd AC ಎಕಾನಮಿ. ಬರೀ ಎಷ್ಟು 6 ಟಿಕೆಟ್ ಒಳಗೆ ಬರೀ 3 ಕನ್ಫರ್ಮ್ ಅದಾವೆ. 1 ಪಾರ್ಸೆಲ್ ವೇಟ್ ಲಿಸ್ಟ್ ಐತಿ. 2 ಜನರಲ್ ತೊಗೊಂಡಿವ್ರಿ, ಡಿಫ್ರೆನ್ಸ್ ಕೊಟ್ಟು ತೊಗೊಳ್ದ. ಏನೇನಾಯ್ತು ಎಲ್ಲ ಮುಂದೆ ಹೇಳ್ತೀನಿ. ಮೊದಲು ಟ್ರೈನ್ ಹತ್ತಂಬ್ರಲ್ಲೇ ಟ್ರೈನ್ ಎಂಟ್ರಿ ಆಗತ್ತೈತಿ. ಈಗ ಸಂಧ್ಯಾ ಕಾಣತ್ತಿರ್ಬೋದು, ಬರ್ಲಿ ತಡ್ರಿ ಬಂದು ತೋರಿಸ್ತೀನಿ. ಮುಂಬೈಯಿಂದ ಪಂಜಾಬ್ ಅಂದ್ರೆ ಇದಕ್ಕೆ ರೀ ಫಿರೋಜ್ಪುರ್ಗೆ ಹೋಗುವಂಥ ಪಂಜಾಬ್ ಮೇಲೆ ಬಂದೈತಿ. ಎಷ್ಟು ಮಸ್ತ್ ಕಾಣತೈತಿ ನೋಡ್ರಿ ಸನ್ಸೆಟ್. ಇಲ್ಲಿ ನೋಡ್ರಿ, ಇಲ್ಲೇ ಬಂದ ಬಿಡುತ್ತೆ ನಮ್ಮ ಟ್ರೈನ. 1 2 3 ಹೌದೌದ್ರಿ. ಕಲ್ಯಾಣದ ರೂಪಾ ಫ್ರಂಟ್ ಲೈನ್ ಅಂತ ಇದನ್ನಾಗೈತಿ. ನೋಡ್ರಿ ಜನರಲ್ ರಶ್ ನೋಡ್ರಿ. ಟ್ರೈನ ಹತ್ತಂಬರಿ ಫುಲ್ ರಶ್ ಐತಿ. ಹತ್ತಕ್ಕೆ ಸ್ಟಾಪ್ ಆದ್ಮೇಲೆ ಡಿಪಾರ್ಟ್ ಆದ್ವಿ ರೀ ನಾವು ಆಗ್ರಾದಿಂದ. ಇಷ್ಟು ರಶ್ ಐತಿ ಹೇಳ್ರಿ, ಫುಲ್ ರಶ್ ಐತಿ. RIC ಐತಿ ಪ್ಯಾಕ್ ಗಾಡಿ. ನಾವು ತಾತ್ಕಾಲ್ ಮಾಡಿರೋ ಸಂಬಂಧ ನಮಗೆ 3 ಸೀಟ್ ಏನೋ ಸಿಕ್ಕಾವ ಕನ್ಫರ್ಮ್. ಅದು ನಾನು ಮಾಡಿದಾಗ 1 ಕನ್ಫರ್ಮ್ ಆತ್ರಿ, 3 ಪಾರ್ಸೆಲ್ ಉಳಿದ್ಬಿಟ್ಟು. ಅಂದ್ರೆ ಈಗ ನೀವು ಬುಕ್ ಮಾಡ್ತಿರ್ತೀರಿ 1 ಸೀಟ್ ಉಳಿದಿರುತ್ತೆ, ಬಟ್ ನೀವು 4 ಟಿಕೆಟ್ ಬುಕ್ ಮಾಡೋದು ಮುಂದೆ 3 ವೇಟಿಂಗ್ ಉಳಿದ್ಬಿಡ್ತಾವೆ. ಅದಕ್ಕೆ ಪಾರ್ಸೆಲ್ ಅಂತಾರೆ.
ಹಂಗೆ ನಿಮ್ಮದು ಒಂದು ಕನ್ಫರ್ಮ್ ಇದ್ದು 3 ವೇಟಿಂಗ್ ಇದ್ರೆ ನೀವು ಟ್ರಾವೆಲ್ ಮಾಡ್ಬೋದು ರೀ ವಿದೌಟ್ ಎನಿ ಚಾರ್ಜಸ್. ನಿಮ್ಮ ಟ್ರಾವೆಲ್ ಮಾಡೋ ಅಧಿಕಾರ ಇರುತ್ತೆ. ನಮ್ಮದು ಹಂಗೆ ಐತಿ ಟಿಕೆಟ್. ಈಗ ನೋಡ್ಬೇಕು ಟಿ ಸಿ ಅವ್ರನ್ನ ಕೇಳ್ಬೇಕು. ಜನರಲ್ ತೊಗೊಂಡಿವ್ರಿ. ಯಾಕೆ ಜನರಲ್ ತೊಗೊಂಡೇವು ಅಂದ್ರೆ ನಮ್ದು ನಾವು ವೀರಾಂಗನ ಲಕ್ಷ್ಮೀಬಾಯಿ ಝಾನ್ಸಿ ಅಂದರೆ ಝಾನ್ಸಿಯಿಂದ ಹುಬ್ಳಿ ಮಠ ಇದನ್ನು ಬುಕ್ ಮಾಡ್ತೀವಿ ರೀ. RLW ಅಂದರೆ ರಿಮೋಟ್ ಲೊಕೇಶನ್ ಕೋಟ ಬರುತ್ತೆ. ಅಲ್ಲಿಂದ ಒಂದು ಕೋಟ ಸಪ್ರೇಟಾಗಿ ಬರುತ್ತೆ ಚಾರ್ಟ್ಸ್. ಅದ್ರ ಸಂಬಂಧ ಅಲ್ಲಿಂದ ಬುಕ್ ಮಾಡಿದ್ವಿ. ಅದು 16 ವೇಟಿಂಗ್ ಇದ್ದಿದ್ದು 3ಕ್ಕೆ ಬಂದು ನಿಂತ್ರಿಪ್ಪ. ಭಾಳ ಬೇಜಾರದ. ಅದ್ರ ಸಂಬಂಧ ಅವ 2 ಜನರಲ್ ತೊಗೊಂಡಿವಿ. ಈಗ ಇಲ್ಲಿ ನೋಡ್ರಿ ಇಲ್ಲ ಟ್ರೈನ್ ಪೂರ್ತಿ RAC ಬಿದ್ದುಬಿಟ್ಟೈತಿ. ಹೆವಿ ಅಂದ್ರೆ ಹೆವಿ ರಶ್ ಬಿದ್ದೈತಿ ಟ್ರೈನ್. ಇಲ್ಲೇ ನಮ್ಮ ಹುಬ್ಳಿ ಸೂಪರ್ ಫಸ್ಟ್ AC ಎಷ್ಟು ಮಸ್ತ್ ಕ್ಲೀನ್ ಇಟ್ರಿ ಟ್ರೈನ್ ಅಂದ್ರೆ ಹಿಂಗಿರ್ಬೇಕು. ಟ್ರೈನ್ ಮಾತ್ರ ಮಸ್ತ್ ಇಟ್ರಿ ಇವ್ರು. ಬಟ್ ಟಿಕೆಟ್ ಅಂತೂ ಒಂದು ದಿನ ಸಿಗಂಗಿಲ್ಲ ನಿಮಗೆ. ಒಂದೇ ದಿನ ಆಯ್ತು ಬಿಡ್ರಿ ವಾರದಾಗ. ಇಲ್ಲಿ ನೋಡ್ರಿ ಜಸ್ಟ್ ಗೋವಾ ಎಕ್ಸ್ಪ್ರೆಸ್ ಮಿಸ್ ಆಯ್ತು. ಅಲ್ಲಿ ನೆಟ್ವರ್ಕ್ ಇರಾಕಿಲ್ಲ. ನಮ್ದ ಲಾಸ್ಟ್ ಕೋಚ್. ನಮ್ಮ ಹಿಂದೆ ಇದೈತಿ EOG ಅಂದ್ರೆ ಏನು ಹೇಳ್ರಿ ಜನ್ರೇಟರ್ ಕಾರ್ ಐತಿ. ಎಷ್ಟು ಲೋಕ ಕತ್ಲಾಗೇ ಬಿಡುತ್ತೆ ಇಲ್ಲಿ. 39090 ಕಾನ್ಪುರದ್ರಿ ಲೊಕೊಮೋಟಿವ್ ಫ್ಯಾಬ್ 7. ಯಾವ್ದು ಇದು ಟ್ರೈನ್ ಅಂದ್ರೆ ನೀವೇ ಝೂಮ್ ಆಗ್ತಾ ನೋಡ್ಬಿಡ್ರಿ. ಭುಸಾವಲ್ ಎಕ್ಸ್ಪ್ರೆಸ್ ಅನ್ಸೋದು ಇದು. ಈಗ ಗ್ವಾಲಿಯರ್ ಜಂಕ್ಷನ್ ಎಂಟ್ರದೀವಿ ನಾವು. ಆಚೆ ಕಡೆ ಸ್ಟೇಷನ್ ಬೇರೆ ಹಜರತ್ ನಿಜಾಮುದ್ದೀನ್ ಹುಬ್ಳಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ ಗ್ವಾಲಿಯರ್ ಜಂಕ್ಷನ್ ಹಜರತ್ ನಿಜಾಮುದ್ದೀನ್ ಫಸ್ಟ್ ಬಿಡತ್ರಿ. 3:55. ಆಮೇಲೆ ಬರುತ್ತಿದ ಆಗ್ರಾ ಗ್ವಾಲಿಯರ ಝಾನ್ಸಿ ಮೇಲೆ ಹೋಗ್ತಾನೆ ರೀ ರಾಣಿ ಕಮಲಪತಿ. ರಾಣಿ ಕಮಲಪತಿ ಅಂದ್ರೆ ಭೋಪಾಲ್ ಒಳಗೆ ಬರುತ್ತೆ ರೀ. ಮೊದಲು ಹಬೀಬ್ಗಂಜ್ ಅಂತ ಇದ್ದ. ಆದ್ಮೇಲೆ ಹೋಗ್ತಾನೆ ಇಟಾರ್ಸಿಯಿಂದ ನಾವು ನಾಗ್ಪುರ್ ರೂಟ್ ತೊಗೊಳಲ್ರಿ. ಮತ್ತು ಖಂಡ್ವಾ ರೂಟ್ ತೊಗೋತೀವಿ. ಖಂಡ್ವಾ ಮತ್ತು ಅಲ್ಲಿಂದ ನಾವು ಭುಸಾವಲ್ಲ ಮನ್ಮಡ ಅಹಮದ್ನಗರ ದಾಂಡ್ ಮೇಲೆ ಸೊಲ್ಲಾಪುರ ಹೋಗ್ತೀವಿ ರೀ. ಸೊಲ್ಲಾಪುರದಿಂದ ನಮ್ಮ ಬಿಜಾಪುರ ಬಾಗಲಕೋಟೆ ಬಾದಾಮಿ ನಮ್ಮ ಗದಗ ಮೇಲೆ ಹುಬ್ಳಿ ಹೋಗ್ತೀವಿ ರೀ. ಇದು ನಮ್ಮ ರೂಟ್ ಬಂದ್ಬಿಟ್ಟು 20658. ವಾರ ಸಂಡೇ ಅಂದರೆ ರವಿವಾರ ಇದು ಹಜರತ್ ನಿಜಾಮುದ್ದೀನ್ ಅಂದ್ರೆ ದೆಹಲಿಯಿಂದ ಹೋಗುತ್ತೆ. ವಾರ ಶುಕ್ರವಾರ ಅಂದ್ರೆ ಫ್ರೈಡೇ ಅಂದ್ರೆ ಶುಕ್ರವಾರ ಇದು ಹೋಗುತ್ತೆ ರೀ ನಮ್ಮ ಹುಬ್ಬಳ್ಳಿಯಿಂದ. ಇದ್ರ ಟೈಮಿಂಗ್. ಮತ್ತು ಇಲ್ಲಿ 2 ನಿಮಿಷ ಸ್ಟಾಪ್ ಐತಿ. 10 ನಿಮಿಷ ಡಿಲೇ ಬಂದಿವೆ ಅಷ್ಟೇ ರೀ. ಇಲ್ಲಿ ನೋಡ್ರಿ ಇಲ್ಲ ನಮ್ದು ಹಿಂದಿಂದ ಬೋಗಿ ಲಾಸ್ಟ್ M3. ಮತ್ತು ನಾವು ಈಗೆಲ್ಲ ಪಾರ್ಸೆಲ್ ಮಾಡ್ಕೊಂಡೇವಲ್ರಿ. ಒಂದು 10 ಐದು ಸಾರಿ ಬೈ ಟು ಕುಂತೇವ್ರಿ ನಾವು ಹಿಂಗೆ ಸೀಟು ತರ್ಬೇಕಂತೇಳಿ ಹೊಂಟಿದ್ದೀನಿ ರೀ. ಬಟ್ ನಾನು ಟೈಮ್ 2 ನಿಮಿಷ ಇಂಟರ್ ಕೊಡೋದ್ರಾಗ ವೇಸ್ಟ್ ಮಾಡಿದೆಲ್ಲ. ಅದ್ರ ಸಂಬಂಧ ಟೈಮ್ ಆಗಲಿಲ್ಲ. ಡಿಪಾರ್ಟ್ ಆಗೇ ಬಿಟ್ಟಿವಿ ನಾವು. ಅಲ್ಲಿಂದ ಡಿಪಾರ್ಟ್ ಆದ್ವಿ ರೀ. ಚೈನ್ ಪುಲ್ಲಿಂಗ್ ಆಯ್ತು ನೋಡ್ರಿ ಇಲ್ಲೇ. ಈಗ ಹೋಗಿ ತೊಗೊಂಬರ್ರಿ ನೀರಿನ ಬಡ್ಲಿ ಆರಾಮ. ಚೈನ್ ಪುಲ್ಲಿಂಗ್ ಆಯ್ತು. ನಾವು ಮತ್ತೆ ನೀರಿನ ಬಾಟಲ್ ತೊಗೊಂಬನ್ರಿ. ಇದೇ ಟೈಮ್ ಒಳಗೆ ಯೂಸ್ ಮಾಡ್ಕೊಂಡ ಚೈನ್ ಪುಲ್ಲಿಂಗ್ ಆಗಿತ್ತ. ಕ್ಲಿಯರ್ ಆಯ್ತು ಅನ್ಸುತ್ತೆ. ಡಿಪಾರ್ಟ್ ಆದ್ವಿ ನಾವು ಗ್ವಾಲಿಯರಿಂದ. ಮತ್ತು ನಿಮಗೆ ನಾನು ಇನ್ನೊಂದು ಏನು ಹೇಳಿಲ್ಲ ಅಂದ್ರೆ ರೀ ಗ್ವಾಲಿಯರ್ಗೆ ಜಂಕ್ಷನ್ ಯಾಕಂತಾರಪ್ಪ ಅಂದ್ರೆ ಗ್ವಾಲಿಯರ್ ಬರುತ್ತೆ ಮಧ್ಯಪ್ರದೇಶ ಒಳಗೆ, ಆಗ್ರಾ ಬರುತ್ತೆ ಉತ್ತರ ಪ್ರದೇಶ ಒಳಗೆ, ಹಜರತ್ ನಿಜಾಮುದ್ದೀನ್ ಬರುತ್ತೆ ಡೆಲ್ಲಿ ಒಳಗೆ. ಮತ್ತು ನಾವೀಗ ಮಧ್ಯಪ್ರದೇಶಕ್ಕೆ ಎಂಟರ್ ಆದಿವಲ್ರಿ. ಇದಕ್ಕೆ ಜಂಕ್ಷನ್ ಯಾಕಂತಾರಪ್ಪ ಅಂದ್ರೆ ಇಲ್ಲಿಂದ ಒಂದು ಲೈನ್ ಹೋಗೈತಿ ಇಟಾವಾ ಎಲ್ಲಿ ಬರುತ್ತೆ ಅಂದ್ರೆ ಕಾನ್ಪುರ್ ಲೈನ್ ನೋಡ್ರಿ ನೀವು. ಕಾನ್ಪುರ ಇಟಾವಾ ತುಂಡ್ಲಾ ಮೇಲೆ ಡೆಲ್ಲಿಗೆ ಲೈನ್ ಬರುತ್ತಲ್ಲ ಅಲ್ಲಿಗೆ ಒಂದು ಲೈನ್ ಹೋಗೈತಿ. ಅದು ಅತ್ತಾಗ ತುಂಡ್ಲಾಕ್ ಹೋಗುತ್ತೆ, ಅತ್ತಾಗ ಕಾನ್ಪುರಕ್ಕೆ ಹೋಗುತ್ತೆ. ಕಾನ್ಪುರ್ ಯಾವ ಲೈನ್ ಅಂದ್ರೆ ನಾವು ಅಯೋಧ್ಯಕ್ಕೆ ಹೋಗಿದ್ದೀವಲ್ರಿ. ಯಾವ ಲೈನಿಂದ ನಾವು ವೀರಾಂಗನ ಲಕ್ಷ್ಮೀಬಾಯಿ ಜಂಕ್ಷನಿಂದ ಉರೈಯಿಂದ ಕಾನ್ಪುರಕ್ಕೆ ಸೇರ್ಕೊಂಡಿದ್ವಲ್ಲ ಅಯೋಧ್ಯೆಗೆ ಹೋಗಕ್ಕೆ. ನಮ್ಮ ಯಶವಂತಪುರ ಗೋರಖ್ಪುರ ಎಕ್ಸ್ಪ್ರೆಸ್ ವಿಡಿಯೋ ನೋಡಿರ್ಬೋದು ನೀವು. ಆ ಲೈನಿಗೆ ಅಲ್ಲಿ ಹೋಗುತ್ತೆ ರೀ ಟ್ರೈನ್. ಕಾನ್ಪುರ್ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ರೀ. ಮಿನಿಮಮ್ 5 ರೈಲ್ವೆ ಸ್ಟೇಷನ್ಸ್ ಅದಾವೆ ಸೆಂಟ್ರಲ್. ನಿಮ್ಗೆ ಯಾವ ಒಂದು ಗೊತ್ತಿರತ್ತೆ ಗೊತ್ತಿದ್ದವ್ರು ಕಾಮೆಂಟ್ ಮಾಡಿ ನಿಮ್ಮ ನಾಲೆಜ್ ಶೇರ್ ಮಾಡ್ಕೊಡಿ ಇನ್ನೊಬ್ಬರಿಂದ. ಈಗಂತೂ ನಾವು ಗ್ವಾಲಿಯರ್ ಡಿಪಾರ್ಟ್ ಆದ್ವಿ. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟ ನಮ್ಮ ದಿನ ವೀರಾಂಗನ ಲಕ್ಷ್ಮೀಬಾಯಿ ಝಾನ್ಸಿ ಜಂಕ್ಷನ್. ಮೀಟ್ ಆಗೋಣ. ಯಾವಾರ ಓವರ್ಟೇಕ್ ಕ್ರಾಸಿಂಗ್ ಇದ್ರೆ ತೋರಿಸ್ತೀನಿ. ಬಿಡಂಗಿಲ್ಲ ರೀ. ಭಾಳ ಡೆಡಿಕೇಶನ್ ಕೊಟ್ಟು ಮಾಡ್ತೀನಿ. ಯಾಕಂದ್ರೆ ಕರ್ನಾಟಕ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ ಮಾಡಿದಾಗ ನಾನು ಉಗುಳಿ ಬಿಟ್ರಿ ನೀವು. ಯಾಕಂದ್ರೆ ಅವಾಗ ಫ್ಯಾಮ್ಲಿ ಇತ್ತು ರೀ. ಫ್ಯಾಮ್ಲಿ ಜೊತೆ ಏನೋ ಟೈಮ್ ಸ್ಪೆಂಡ್ ಮಾಡ್ಬೇಕಂತಿತ್ತು. ಮತ್ತು ಓವರ್ಟೇಕ್ ಸಿಗ್ಬೇಕಂದ್ರೆ ಟೈಮ್ಗೆ ಎಷ್ಟು ಖರಾಬ್ ಆಗಿದ್ದು ಗೊತ್ತ್ರಿ. ನಾವು 3 ರಿಂದ 4 ತಾಸು ಡಿಲೇ ಇದ್ವಲ್ಲ, ಟೈಮಿಂಗ್ ಗೊತ್ತಾಗಲ್ಲ ರೀ ಓವರ್ಟೇಕದ್ದು. ಯಾವಾಗ ಓವರ್ಟೇಕ್ ಯಾವ್ದು ಸಿಗುತ್ತೆ
ಏನಿರುತ್ತೆ ಅಂತೇಳಿ. ಮತ್ತು ಆಲ್ಮೋಸ್ಟ್ ಓವರ್ಟೇಕ್ ಸಿಕ್ಕೇ ಇಲ್ಲ. ಮತ್ತು ಕ್ರಾಸಿಂಗ್ಸ್ ನಾ ನಿಮ್ಗೆ ಹೇಳ್ಬೇಕಂದ್ರೆ ನಾ ಯಾವಾಗ ಕ್ರಾಸಿಂಗ್ಸ್ ನೋಡೋಕೆ ಇದನ್ನ ಮಾಡ್ತಿದ್ನಲ್ಲ ಒಮ್ಮೊಮ್ಮೆ ನಾ ಇದು ನೆಟ್ ಬರೋಂಗೇ ಇಲ್ಲ ರೀ. ಎಷ್ಟು ಹೊಲಸಾಗಿಬಿಟ್ಟದ ಅಂದ್ರೆ ಈಗ ಜಿಯೋ ಒಂದೊಂದು ಕಡೆ ಬರುತ್ತೆ, ಒಂದೊಂದು ಕಡೆ ಬರೋಂಗಿಲ್ಲ. 5G ಬರೋ ಕಡೆ ಫುಲ್ ಬರುತ್ತೆ. ಈ ದೊಡ್ಡ ದೊಡ್ಡ ಸಿಟಿಗಳೊಳಗೆ ನೆಟ್ವರ್ಕ್ ಬರಲ್ಲ. ಅದ್ರ ಸಂಬಂಧ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ನನ್ನ ಕಡೆಯಿಂದ ದೊಡ್ಡ ಕ್ಷಮೆ ಇರಲಿ. ಈ ವಿಡಿಯೋ ಒಳಗಂತೂ ನಿಮಗೆ ಭಾಳ ಅಂದ್ರೆ ಭಾಳ ಕಂಟೆಂಟ್ ಕೊಡೋಕೆ ನಾನು ಮಾತ್ರ ಟ್ರೈ ಮಾಡ್ತೀನಿ ರೀ. ಇನ್ಫಾರ್ಮೇಷನು ಕೊಡ್ತೀನಿ. ಅದು ತಪ್ಪಿಗೆ ನಾನು ಕ್ಷಮೆ ಇರುತ್ತೆ. ಇಲ್ಲೇ ನಂದು ಇದು ಚಾರ್ಜಿಂಗ್ ಪಾಯಿಂಟ್ ಕಟ್ಟಿತ್ತು, ಕರೆಸಿ ರಿಪೇರಿ ಮಾಡಿಸತ್ತೀನಿ. ಆನ್ ಬೋರ್ಡ್ ನಿಮ್ಗೆ AC ಕೋಚಸ್ ಅಥವಾ ಸ್ಲೀಪರ್ ಕೋಚಸ್ ಒಳಗೆ ಇವ್ರು ಸಿಕ್ಕಿರ್ತಾರೆ, ಯಾರಂದ್ರೆ AC ಮೆಕ್ಯಾನಿಕ್ಸ್ ಸರ್. ಅವ್ರನ್ನ ಕರ್ಕೊಂಬಂದು ನೀವು ರಿಪೇರಿ ಮಾಡಿಸ್ಬೋದು. ಇಲ್ಲಿ ನೋಡ್ರಿ ಒಂದು ರಿಪೇರಿ ಆಗೋದು. ಇಲ್ಲಿ ನಂಬರ್ ಕೊಟ್ಟಿರ್ತಾರೆ ಇಂಥ ಬೋರ್ಡ್ಗಳ ಮೇಲೆ, ಅಲ್ಲಿ ನೀವು ಫೋನ್ ಮಾಡ್ತಿರೋದು ಬಂದು ರಿಪೇರಿ ಮಾಡ್ಕೊಡ್ತಾರೆ. ಇಲ್ಲೇ ನಮ್ಮ ಬಾಳೆ ಸೀಟ್ ಪಾರ್ಸಲ್ ಕನ್ಫರ್ಮ್ ಆಗಿರೋದ್ರಿಂದ ಹಿಂಗೆ ಕುಂದಿರ್ಬೇಕು ರೀ. ಪೂರ್ತಿ ರೊಕ್ಕ ತುಂಬೋದು, ಹಿಂಗೆ ಕಂಜೆಸ್ಟೆಡ್ ಆಗಿ ಕುಂದ್ರದು. ಇವು ಮೊದಲು ನಿಮಗೆ ಗೊತ್ತಲ್ಲ ರೀ, 3rd AC ಎಕಾನಮಿ ಸ್ವಲ್ಪ ಕಮ್ಮಿ ಇರ್ತಾವೆ. ಮತ್ತು ಇವು ಸೀಟ್ ಜಾಸ್ತಿ ಇರ್ತಾವೆ. ಯಾಕಂದ್ರೆ ಇದ್ರೊಳಗೆ ಟೋಟಲ್ 80 ಸೀಟ್ಸ್ ಏನೋ ಇರ್ತಾವೆ ರೀ. ನಾರ್ಮಲ್ ನೀವು 3rd AC ಒಳಗೆ ನೋಡ್ರೆ 72 ಇರ್ತಾವೆ. ಮತ್ತು 2nd AC ಒಳಗೆ ಇನ್ನೂ ಅದಕ್ಕಿಂತ ಕಮ್ಮಿ ಇರ್ತಾವೆ. ಬಟ್ ಇಲ್ಲಿ ಶಾರ್ಟ್ ಐತೆ ನೋಡ್ರಿ, ಎಲ್ಲ RAC ಮತ್ತು ನಮ್ಮದು ಪಾರ್ಷಿಯಲ್ಲು ಎಲ್ಲ ವೇಟ್ ಲಿಸ್ಟ್ ಆಗಿದ್ದು ಟಿಕೆಟ್ ಮಂದಿ ಫುಲ್ ಅಂದ್ರೆ ಫುಲ್ ರಶ್ ಐತ್ರಿ. ಒಂದಿಟ್ಟು ರೈಲ್ವೇದವ್ರು ನೋಡ್ಬೇಕಾಗತ್ತೆ. ಯಾಕಂದ್ರೆ ಎಂಡ್ ಟು ಎಂಡ್ ಟ್ರಾವೆಲ್ ಮಾಡೋರಿಗೆ ಭಾಳ ಪ್ರಿಫರೆನ್ಸ್ ಕೊಡ್ಬೇಕಾಗತ್ತೆ ರೀಪ್ಪ. ಇಲ್ಲ ನೀವು ಟ್ರೈನಿಂದ ಸೌಂಡ್ ಫೀಲ್ ಮಾಡಿರಿ. ಇಲ್ಲಿ ಮಿಡಲ್ ಒಳಗೆ ನಾನು ನಿಮಗೆ ಸ್ಪೀಡ್ ತೋರಿಸ್ತೀನಿ. ನೋಡಿ 118 130 ಟಚ್ ಆಗಿತ್ತು. ಯಾಕೋ ಸ್ಲೋ ಆಗಿ ಸ್ವಲ್ಪ. ನೋಡ್ರಿಲ್ಲ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟ ನಮ್ದು ರಾಣಿ ಕಮಲಪತಿ. ಹಿಂಗೆ ಮಕ್ಕೊಂಡೇವಿ ಪಾರ್ಸೆಲ್ದವ್ರು. ಪಾರ್ಸೆಲ್ ಅಂದ್ರೆ ಒಂದು ಟಿಕೆಟ್ದಾಗ ನಿಮ್ಗೆ ಹೇಳ್ದಂಗೆ 3 ಕನ್ಫರ್ಮ್ ಅದಾವೆ, 1 ಕನ್ಫರ್ಮ್ ಇಲ್ಲ. ಅದ್ರ ಸಂಬಂಧ ನೋಡ್ರಿಲ್ಲ ಬೈ 2 ಸೀಟ್ ಫುಲ್ ಪೇ ಮಾಡೀವಿ. ಏನು ₹1 ಕಡಿಮೆ ಕೊಟ್ಟಿಲ್ಲ, ಏನಿಲ್ಲ. ಹಿಂಗೆ ಐತೆ ನೋಡ್ರಿ. ಮತ್ತು 3rd AC ಎಕಾನಮಿ ಒಳಗೆ ಬೆಸ್ಟ್ ಅಂದ್ರೆ ಹಿಂಗೆ ಚಾರ್ಜಿಂಗ್ ಸಾಕೆಟ್ ಇರ್ತಾವೆ, ಹಿಂಗೆ ನಿಮ್ಗೆ ಇಡಕ್ಕೆ ಪ್ಲೇಸು ಇರುತ್ತೆ. ನೋಡೋಣ ರಾಣಿ ಕಮಲಪತಿ ಮಠ ಹೆಸ್ರು ಇದ್ರೆ ತೋರಿಸ್ತೀನಿ. ಹೆಸ್ರು ಇರ್ತಾನೆ ರೀ, ಯಾಕಂದ್ರೆ ನಿದ್ದೆ ಹತ್ತಂಗಿಲ್ಲ ಇಂಥ ಇದ್ರೊಳಗೆ. ಆದ್ರೆ ಗಾಡಿ ಅಹಮದ್ನಗರಿಗೆ ನಾಳೆ ಬೆಳಿಗ್ಗೆ 10 ಗಂಟೆ ಖಾಲಿ ಆಗುತ್ತೆ. ಹೋಪ್ ಐತಿ ಸೀಟ್ ಸಿಗುತ್ತೆ ಅಂತೇಳಿ. ನೋಡೋಣ ಏನೈತಿ ನಿಮ್ಗೆ ಅಪ್ಡೇಟ್ ಮಾಡ್ತೇನಂತ. ಮುದ್ದಿನ್ ಅಂದ್ರೆ ಡೆಲ್ಲಿಯಿಂದ ಹುಬ್ಳಿಗೆ ಹೋಗುವಂಥ ವೀಕ್ಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬಂದೈತ್ರಿ ಮನ್ಮಾಡ್ ಜಂಕ್ಷನ್ಗೆ. ಜಂಕ್ಷನ್ ಯಾಕಂತಾರಪ್ಪ ಅಂದ್ರೆ ಸಿಂಪಲ್ ರೀ. ಇಲ್ಲಿಂದ ನಾವು ಒಂದು ಲೈನ್ ಬಂತ, ನಾವು ಬಂದಿದ್ದ ಲೈನ್ ಕಂಡು ವಾಪಸ್ ಆಗೋ ಲೈನ್. ಒಂದು ಲೈನ್ ಹೊಂಟೈತೀನಿ ಎಲ್ಲಿಗೆ ಹೇಳ್ರಿ, ನಾವು ಹೋಗೋ ಲೈನ್ ಕೊಪ್ಪರಗಾಂವ ಅಹಮದ್ನಗರ್ ತೊಗೊಂಡು. ಇನ್ನೊಂದು ಲೈನ್ ಹೋಗೈತಿ ನಾಸಿಕ್ ಕಲ್ಯಾಣ ಮೇಲೆ ಮುಂಬೈ, ನಾಸಿಕ್ ಕಲ್ಯಾಣ ರೀ, ಅದೊಂದು ಲೈನ್. ಮತ್ತು ಇನ್ನೊಂದು ಲೈನ್ ಹೋಗೈತಿ ಜಲ್ನಾ ಮತ್ತು ಔರಂಗಾಬಾದ್ ಮೇಲೆ ಪರ್ಬಾನಿ ಪೂರ್ಣ ಅದೆಲ್ಲ ಹೋಗುತ್ತೆ ರೀ. ಇದಕ್ಕೆ ಜಂಕ್ಷನ್ ದೊಡ್ಡ ಜಂಕ್ಷನ್ ಭಾರಿ ಅಂದ್ರೆ ಭಾರಿ ಪ್ರಿಯಾರಿಟಿ ಐತಿ ಸ್ಟೇಷನಿಗೆ. ಯಾಕಂದ್ರೆ ಎಲ್ಲ ಆಲ್ಮೋಸ್ಟ್ ಟ್ರೈನ್ಗಳು ಸ್ಟಾಪ್ ಕೊಡ್ತಾರೆ. ಮತ್ತು ನೀವು ಮಾತಾಡ್ಬೇಕಂದ್ರೆ ಮನ್ಮಾಡದಿಂದ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಸೈಡಿಗೂ ನಿಮ್ಗೆ ಟ್ರೈನ್ಗಳು ಸಿಗ್ತಾವೆ. ಮತ್ತು ಬೆಳಿಗ್ಗೆ 9:10 ಬರೋ ಟೈಮಿಂಗ್ ಇತ್ತಲ್ಲ, 9:05 ಬಂದನ 5 ನಿಮಿಷ ಸ್ಟಾಪ್ ಇರೋದ್ರಿಂದ ಟೋಟಲ್ 10 ನಿಮಿಷ ಸ್ಟಾಪ್ ಆಗುತ್ತೆ ನಮ್ದಿಲ್ಲ. ಮತ್ತು ನಿಮ್ಗೆ ಇಲ್ಲ ವಡಾಪಾವ್ದು ಮಸ್ತ್ ಸಿಗುತ್ತೆ ರೀ. ನಾನು ನಿಮ್ಗೆ ನಮ್ಮ ಹುಬ್ಬಳ್ಳಿ ವಾರಾಣಸಿ ಹುಬ್ಬಳ್ಳಿ ಎಕ್ಸ್ಪ್ರೆಸ್ ವಿಡಿಯೋದಾಗ ತೋರಿಸೀನಿ. 5 ನಿಮಿಷ ಸ್ಟಾಪ್ ಐತಿ. ಏನರ ಇದ್ರೆ ತೋರಿಸ್ಕೊಂಬರ್ರಿ. ಇಲ್ಲೇ ನೀವು ಬೆಳಿಗ್ಗೆ ಬಂದರೂ ವಡಾಪಾವ್, ಮಧ್ಯಾಹ್ನ ಬಂದರೂ ವಡಾಪಾವ್, ರಾತ್ರಿ ಬಂದರೂ ವಡಾಪಾವ್. ಮಹಾರಾಷ್ಟ್ರಕ್ಕೆ ಎಂಟ್ರ್ ಕೊಟ್ರಿ ಅಂದ್ರೆ ನಾಷ್ಟ ಬಗ್ಗೆ ಮಾತಾಡ್ಬೇಕಂದ್ರೆ ನಾಷ್ಟ ನಾನು ಟ್ರೈನ್ ಒಳಗೆ ತೊಗೊಂಡಿದ್ದೀನಿ ರೀ. ಉಪ್ಪಿಟ್ಟು ತೊಗೊಂಡಿದ್ದೆ, ಮಸ್ತ್ ಇತ್ತು. ಮತ್ತು ನಮ್ಮ ಶಂಭು ಇದನ್ನು ತೊಗೊಂಡಿದ್ದೆ ಅವಲಕ್ಕಿ. ಅವನೊಂದು ಸ್ವಲ್ಪ ಆರಿತ್ತಂತ್ರಿ. ಯಾಕಂದರೆ ಟೈಮ್ ಈಗ 9 ಗಂಟೆ ಆಗಿರೋದ್ರಿಂದ AC ಒಳಗೆ ಕಂಟಿನ್ಯೂ ಅಡ್ಡಾಡ್ತಾರಲ್ಲ, ಅದಕ್ಕೆ ಆರಿರ್ಬೇಕು. ಚಲೋ ಇತ್ತು. 50 ರೂಪಾಯಿ ತೊಗೊಂಡ್ರು. ಡಿಪಾರ್ಟ್ ಆದ್ವಿ ರೀ ನಾವೀಗ ಮನ್ಮಾಡ್ ಜಂಕ್ಷನಿಂದ. 10 ನಿಮಿಷ ಸ್ಟಾಪ್ ಆದ್ಮೇಲೆ ಹೇಳ್ದಂಗೆ ನಿಮಗೆ ಮನ್ಮಾಡ್ ಜಂಕ್ಷನ್ ಒಳಗೆ ಏನೂ ಕಡಿಮೆ ಬೀಳಂಗಿಲ್ಲ ನೋಡ್ರಿ. ತಿನ್ನಕ್ಕೆ ಆರಾಮ್ ಮಾಡ್ಬೋದಲ್ಲ. ಮತ್ತು ನಮ್ಮ ಹಿಂದಿಂದನೇ ಗೋವಾ ಎಕ್ಸ್ಪ್ರೆಸ್ ಬರೋದೈತಿ. ಬಟ್ ಪ್ರಿಯಾರಿಟಿ ಹುಬ್ಳಿ ಸೂಪರ್ ಫಾಸ್ಟು ಕೊಟ್ಟರಿ. ಗೋವಾ ಎಕ್ಸ್ಪ್ರೆಸ್ ಹಳೇದಾದ್ರು. ಬಟ್ ಎರಡೂ ನಮ್ಮ ಡಿವಿಷನ್ ಟ್ರೈನ್ಗಳು. ಮನ್ಮಾಡದ ಔಟ್ರ್ ಎಷ್ಟು ಹೊಲಸಾಗೈತೆ ನೋಡ್ರಿ. ಇಲ್ಲಿ ಮನ್ಮಾಡದ ಔಟ್ರ್ ಅಂತ ಅಷ್ಟೇ ಅಲ್ಲ, ಎಲ್ಲ ಸ್ಟೇಷನದ ಬಾಳೆನೂ ಹಿಂಗಾಗೈತಿ. ಈಗ
ಇಲ್ಲಿ ನೋಡ್ರಿ ಇಲ್ಲ ನಮ್ದು ಲಾಸ್ಟ್ ಕೋಚ್ ಇರೋ ಸಂಬಂಧ ಹಿಂದೆ ಅದೇವಿ 1658 ನಿಜಾಮುದ್ದೀನ್ ಹುಬ್ಳಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬಂದೈತ್ರಿ ಕೋಪರ್ಗಾವ್ಗೆ. ಕೋಪರ್ಗಾಂವ್ ಬರುತ್ತೆ ಮಹಾರಾಷ್ಟ್ರ ಒಳಗೆ. ನೀವು ಮಹಾರಾಷ್ಟ್ರದೊಳಗೆ ಯಾಕೆ ಬರ್ಬೇಕು ಕೋಪರ್ಗಾಂವ್ ರೈಲ್ವೆ ಸ್ಟೇಷನಿಗೆ ಅಂದ್ರೆ ಇಲ್ಲಿಂದ ನೀವು ಹೇಳ್ದಂಗೆ ಶಿರಡಿಗೆ ಹೋಗ್ಬೋದು ರೀ. ನಾ ಹೇಳಿಲ್ಲ ಈಗ ಹೇಳತ್ತೀನಿ, ಶಿರಡಿಗೆ ಹೋಗ್ಬೋದು ಇಲ್ಲಿಂದ. ಮತ್ತು ನಿಮ್ಗೆ ಸಾಯಿನಗರ ಶಿರಡಿ ಟರ್ಮಿನಲ್ ಸ್ಟೇಷನ್ ಐತಿ. ಅದು ಬರೀ ಬಳ್ಳಾರಿ ಮತ್ತು ನಮ್ಮ ಹುಬ್ಬಳ್ಳಿ ಹೊಸಪೇಟೆ ಬಳ್ಳಾರಿ ಹೊಸಪೇಟೆ ಗದಗ ಮತ್ತು ಚಿತ್ರದುರ್ಗ ಅರಸೀಕೆರೆ ಮತ್ತು ನಮ್ಮ ಸೌತ್ರನ್ ಪಾರ್ಟ್ ಮತ್ತು ಮೈಸೂರು ಪಾಟ್ದವ್ರಿಗೆಲ್ಲ ಭಾಳ ಯೂಸ್ ಆಗತ್ತೆ ರೀ. ಯಾಕಂದ್ರೆ ಶಿರಡಿಗೆ ಡೈರೆಕ್ಟ್ ಟ್ರೈನ್ ಐತಿ. ನಮ್ಮ ಹುಬ್ಬಳ್ಳಿ ಮತ್ತು ಬೆಳಗಾವಿಯಿಂದ ಡೈರೆಕ್ಟ್ ಟ್ರೈನ್ ಇಲ್ಲ. ಇಲ್ಲಿ ಮಾತಾಡ್ಬೇಕಂದ್ರೆ ನಾವು 5, 8, 13, 18 ಏನಿಲ್ಲ ಅದೊಂದು 20 ನಿಮಿಷ ಲಘು ಬಂದೇವೆ ರೀ ಎಲ್ಲಿಗೆ ಅಂದ್ರೆ ನಮ್ಮ ಕೋಪರ್ಗಾವಿಗೆ. ಕೋಪರ್ಗಾವದಿಂದ ಶಿರಡಿ ಆಗುತ್ತೆ 15 ಕಿಲೋಮೀಟ್ರ್. ಮತ್ತು ನಮ್ಮ ಹುಬ್ಬಳ್ಳಿ ನಿಜಾಮುದ್ದೀನ್ ಅಥವಾ ನಿಜಾಮುದ್ದೀನ್ ಹುಬ್ಬಳ್ಳಿ ಇದೆ. ರೀಸೆಂಟಾಗಿ ಹಿಸ್ಟ್ರಿ ಬಗ್ಗೆ ಮಾತಾಡ್ಬೇಕಂದ್ರೆ ರೀಸೆಂಟಾಗೆಲ್ಲ ಮೊದಲಿಂದ ಹಿಸ್ಟ್ರಿ ಬಗ್ಗೆ ಮಾತಾಡ್ಬೇಕಂದ್ರೆ ಈಗ ನಮ್ಮ ರೈಲ್ ಪಾಯಿಂಟ್ ಅಣ್ಣವ್ರ ಜೊತೆ ಡಿಸ್ಕಸ್ ಮಾಡೋದಿದೆ. ಅವ್ರು ಇದಕ್ಕೆ ಮೊದಲು ಸವಾಯಿ ಗಂಧರ್ವ ಎಕ್ಸ್ಪ್ರೆಸ್ ಅಂತ ಕೊಟ್ಟಿದ್ರಂತೆ. ಮತ್ತು ಅದನ್ನು ಯಾಕೋ ಏನೋ ಗೊತ್ತಿಲ್ಲ ಆಗಿಂದಾಗೆ ಚೇಂಜ್ ಮಾಡಿ ಹುಬ್ಳಿ ಸೂಪರ್ ಫಾಸ್ಟ್ ಮಾಡಿರಂತ. ಬಟ್ ಈಗೂ ಒಂದಷ್ಟು ಜನ ಇದನ್ನು SG ಎಕ್ಸ್ಪ್ರೆಸ್ ಅಂತ ಕರೀತಾರಂತ್ರಿ, ಸವಾಯಿ ಗಂಧರ್ವ ಎಕ್ಸ್ಪ್ರೆಸ್. ಮತ್ತು ನನಗೆ ಗೊತ್ತಿರೋ ಪ್ರಕಾರ ಈಗ ರಾಜಧಾನಿ ಎಕ್ಸ್ಪ್ರೆಸ್ ವಾಯ ಹುಬ್ಳಿ ಕೊಡ್ತಾನೆ ಅಂಥೇಳಿ SWRದವ್ರು ಇದನ್ನು ಆಶ್ವಾಸನೆ ಕೊಟ್ಟಿದ್ರಂತ್ರಿ. ಬಟ್ ಹುಬ್ಬಳ್ಳಿಯಿಂದ ವಾಯ ಬೆಂಗಳೂರಿಗೆ ರಾಜಧಾನಿ ಕೊಡೋ ಬದಲಿ ಡೈರೆಕ್ಟ್ ಹುಬ್ಬಳ್ಳಿಗೆ ಸೂಪರ್ ಫಾಸ್ಟ್ ಟ್ರೈನ್ ಕೊಟ್ಬಿಟ್ರೆ. ಬಟ್ ರಾಜಧಾನಿ ಒಂದು ವಾಯ ಇರ್ಬೇಕು ಅನ್ಸುತ್ತೆ ರೀ. ಯಾಕಂದ್ರೆ ವಾಯ ಕಾಚಿಗುಡ್ಡಕ್ಕೆ ಹೋದ್ರೆ ಅದು ಕರ್ನಾಟಕ ರಾಜಧಾನಿ ಆಗೋದೇ ಇಲ್ಲ ರೀ. ಯಾಕಂದ್ರೆ ರಾಯಚೂರು ಸೇಡಮ್ ಎರಡೇ ನಮ್ಮ ರೈಲ್ವೆ ಸ್ಟೇಷನ್ ಹಾಕೋಣ ಮತ್ತು ಬೆಂಗಳೂರು 3 ರೈಲ್ವೆ ಸ್ಟೇಷನ್ ಅಷ್ಟೇ ನಮ್ಮ ಕರ್ನಾಟಕದ್ದು ಹೋಕ್ಕವು. ಹೆಚ್ಚಿಗೆ ರೈಲ್ವೆ ಸ್ಟೇಷನ್ ಕರ್ನಾಟಕದ್ದು ಕವರ್ ಮಾಡ್ಬೇಕಂದ್ರೆ ಬೆಸ್ಟ್ ರೂಟೇ ಇದೆ ನಮ್ದು. ಯಾಕಂದ್ರೆ ಇದೇನರ ಎಲೆಕ್ಟ್ರಿಫಿಕೇಷನ್ ಆತ ಡಬ್ಲಿಂಗ್ ಆತಂದ್ರೆ ಇದು ಫಾಸ್ಟೆಸ್ಟ್ ರೂಟ್ ಆಗತ್ತೆ ರೀ. ಮತ್ತು ನಡಕ್ಕೆ ಇದು ಹುಬ್ಳಿ ಒಳಗೆ ಏನರ ಬೈಪಾಸ್ ಲೈನ್ಗಿನ್ ಬಂತಂದ್ರೆ ಇನ್ನೂ ಚಲೋ ಆಗುತ್ತೆ. ಬೈಪಾಸ್ ಲೈನ್ ಹುಬ್ಳಿದಾಗಲ್ಲ, ಹುಬ್ಳಿಯಿಂದ ಒಂದು ಔಟ್ರ್ ಲೈನ್ ಹೆಂಗೆ ಕೊಡ್ಬೇಕಂದ್ರೆ ಈಗ ರೋಕೋ ರಿವರ್ಸಲ್ ಆಗ್ಲಂಗೆ ಒಂದು ಹೊಡ್ಕೊಂಬಂದ್ಬಿಟ್ರೆ ಭಾಳ ಟೈಮ್ ಉಳಿತೈತೆ. ಹಿಂಗೆ ನಂದು ಯೋಚನೆ ಐತಿ, ಅಲ್ಲಿ ಅಷ್ಟೇ ಟೈಮ್ ಮುಗಿದ್ಬಿಟ್ರೆ ಭಾರಿ ಫಾಸ್ಟೆಸ್ಟ್ ರೂಟ್ ಆಗುತ್ತೆ ರೀ ಇದು. ಯಾಕಂದ್ರೆ ಅಲ್ಲಿ ಬೇರೆ ಸ್ಟೇಟಿಗೆ ಕೊಡೋ ಬದಲಿ ನಮ್ಮ ಕರ್ನಾಟಕಕ್ಕೆ ಕೊಡತ್ತೀರಂದ್ರೆ ಹಿಂಗೆ ಮಾಡ್ಬೋದು. ಬಟ್ ಈ ಟ್ರೈನಿಂದ ನಂದು ಎಕ್ಸ್ಪೀರಿಯನ್ಸ್ ಮಾತಾಡ್ಬೇಕಂದ್ರೆ ಎಲ್ಲ ಫುಲ್ ಟ್ರೈನ್ ಅಹಮದ್ನಗರ ದಾಂಡೆ ಸೈಡಿಗೆ ಫುಲ್ ಐತ್ರಿ ಟ್ರೈನ್. ಭಾಳ ಅಂದ್ರೆ ಭಾಳ ಕಮ್ಮಿ ಜನ ಹುಬ್ಬಳ್ಳಿಗೆ ಹೋಗಾರದ್ರೆ. ಮತ್ತು ಎಲ್ಲ ಆಲ್ಮೋಸ್ಟ್ ಹುಬ್ಬಳ್ಳಿಗೆ ಹೋಗಾರ ಏನೇನು ನೋಡತ್ತಲ್ಲ ಎಲ್ಲ ವೇಟಿಂಗ್ ಲಿಸ್ಟ್ ಪಾರ್ಸೆಲ್ ಆರ್ ಎಸ್ ಇದೇ ಸೇಮ್ ಸಿಚುವೇಶನ್ ಆಗಿತ್ತು ನಮಗೆ ಕರ್ನಾಟಕ ಎಕ್ಸ್ಪ್ರೆಸ್ ಒಳಗೆ. ಇದೇ ಸೇಮ್ ಸಿಚುವೇಶನ್ ಆಗಿತ್ತು ನಮ್ಗೆ ಕರ್ನಾಟಕ ಸಂಪರ್ಕ ಕ್ರಾಂತಿ ಒಳಗೆ. ಇದು ಕೋಟಾ ಇರೋ ಸಂಬಂಧ ಎಂಡ್ ಟು ಎಂಡ್ ಟ್ರಾವೆಲ್ ಮಾಡೋರಿಗೆ ಪ್ರಾಬ್ಲಮ್ ಆಗೇ ಬಿಡತ್ತೆ ರೀ. ಮತ್ತು ನಡಕ್ನವ್ರಿಗೆ ಏನು ರೀ ಇದು ಬಿಟ್ಟರೆ ಇನ್ನೊಂದು ಟ್ರೈನ್ ಇರತ್ತೆ. ಬಟ್ ಎಂಡ್ ಟು ಎಂಡ್ ಟ್ರಾವೆಲ್ ಮಾಡೋರಿಗೆ ಆಪ್ಷನ್ ಭಾಳ ಕಡಿಮೆ ಇರ್ತಾವೆ. ಇದೇ ನಂದು ಇದಾಗಿದ್ದ. ಬರೀ ನೀವು ಬೇರೆದವ್ರದ್ದು ನೋಡಿದ್ ಬಿಡ್ರಿ, ನಂದು ನೋಡ್ರಿ ಎಷ್ಟು ಸ್ಟಾರ್ಟಿಂಗಿಂದ ನೋಡ್ಕೊತ ಬರ್ರಿ ನೀವು. ಉದ್ಯಾನ ಎಕ್ಸ್ಪ್ರೆಸ್ದಾಗ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ನಮ್ಮ ಇದ್ರೊಳಗೆ ಪ್ರಾಬ್ಲಮ್ ಆಗುತ್ತೆ. ಈಗ ರೀಸೆಂಟಾಗಿ ಮಾತಾಡ್ಬೇಕಂದ್ರೆ ಕರ್ನಾಟಕ ಸಂಪರ್ಕ ಕ್ರಾಂತಿ ಒಳಗೆ ಪ್ರಾಬ್ಲಮ್ ಆಗುತ್ತೆ, ಕರ್ನಾಟಕ ಎಕ್ಸ್ಪ್ರೆಸ್ ಒಳಗೆ ಪ್ರಾಬ್ಲಮ್ ಆಗುತ್ತೆ. ಮತ್ತು ಯಾವ ಟ್ರೈನ್ ರೀಪ್ಪ ನನಗೆ ನೆನಪು ಬರೋಲ್ಲ. ಎಲ್ಲ ಟ್ರೈನ್ದಾಗ ಆಲ್ಮೋಸ್ಟ್ ಪ್ರಾಬ್ಲಮ್ ಆಗ್ಯಾವ ನನಗೆ ಇದ್ರ ಸಂಬಂಧ, ಕೋಟಾ ಸಂಬಂಧ. ರೈಲ್ವೆ ಸ್ಟೇಷನ್ದಾಗ ಕೊಟ್ಟಬಿಟ್ರೆ ನಿಮ್ಗೆ ಲೈಟ್ ಹೇರ್ ಫಾರ್ ಶಿರಡಿ ಅಂತೇಳಿ ಇಲ್ಲೇ ಐತೆ ನೋಡ್ರಿ ಕೋಪರ್. ಇಲ್ಲೇ ಜೀರಾ ತೊಗೊಂಬಂದೆ. ಇಲ್ಲೇ ಹೊರಗೆ ರೈಲ್ವೆ ಸ್ಟೇಷನ್ ಹೊರಗೆ ಮನಿ ಟೈಪ್ ಅದಾವಲ್ಲ ರೀ, ಇಲ್ಲೇ ಅಂಗಡಿ ಇತ್ತು. 20 ನಿಮಿಷ ಟೈಮ್ ಇತ್ತಲ್ಲ ರೀ, ಅದಕ್ಕೆ ಆರಾಮ್ ತೊಗೊಂಬಂದೆ ನೋಡ್ರಿ. ಇಷ್ಟು ಆರಾಮೈತಿ. ಬಟ್ ನಮ್ಮ ಹುಬ್ಬಳ್ಳಿ ಸೈಡ್ ಗಾಡಿ ಹತ್ತೋದು ಏನೋ ಒಂದು ಮಜಾ ರೀಪ್ಪ. ಅದು ಹೆಂಗೋ ಇರಲಿ ಒಂದು ಮಜಾ, ಏನೋ ಒಂದು ಮನೆಗೆ ಹೋಗ್ತೇವೆ ಅನ್ನೋ ಸಂತೋಷ. 20 ನಿಮಿಷ ಸ್ಟಾಪ್ ಆದ್ಮೇಲೆ ನಾವು ಡಿಪಾರ್ಟ್ ಆದೇವು ರೀ ಕೋಪರ್ಗಾವಿಂದ. ಈಗ ಜಸ್ಟ್ ಹೋಗಿ TC ಅವ್ರನ್ನ ಕೇಳ್ಕೊಂಬಂದೇವ್ರಿ, ಸೀಟ್ ಇಲ್ಲ ಅಂತ್ರಿ. ಸೊಲ್ಲಾಪುರ ಮಠ ಆಗಲ್ಲ ಅನ್ನತ್ತಾರ ಅವ್ರ. ಅದಕ್ಕೀಗ ನಾವು ತಲೆ ಹೊಡಿಸಿ ಸೊಲ್ಲಾಪುರದಿಂದ 2 ಟಿಕೆಟ್ ಬುಕ್ ಮಾಡಿಬಿಟ್ಟಿವಿ, ಸಿಗ್ಬಿಟ್ಟವ. ಬಟ್ ಸೊಲ್ಲಾಪುರ ಮಠ ಬೇಕಲ್ರಿ. ಈಗ ಪಾರ್ಸೆಲ್ದಾಗ ಹೋಗೋದು ರಾಕ್ ಲಾಸ ನಮ್ದು, ಏನು ಮಾಡೋಕ್ಕಾಗಂಗಿಲ್ಲ ರೀ. ಹರೇ ಕೃಷ್ಣ. ಹಾಯ್ ಹಲೋ ಚೋಡು. ಹರೇ ಕೃಷ್ಣ ಬೋಲು. ಹರೇ ಕೃಷ್ಣ. ಹರೇ ಕೃಷ್ಣ ಬೋಲು. हरे कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे हरे. जय श्री कृष्ण. चैतन्य प्रभु नित्यानंद श्री अद्वैत गदाधर शिवशादि गौर भक्तानंद. हरे कृष्ण 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 हरे 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 राम 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 हरे हरे. जय श्री कृष्ण. जय श्री कृष्ण चैतन्य प्रभु नित्यानंद श्री अद्वैत गदाधर शिवशादि गौर भक्तानंद. हरे कृष्ण 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 हरे 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 राम 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 हरे.
असहत बाहुरभ्ययं ಚಂದನಿಸುವನಾನಿ ವೇದವಿ. ನೋಡ್ರಿ ಇಲ್ಲ ಪುನಡುಂಬ ಜಂಕ್ಷನ್ ಒಳಗೆ ನಾವು ಅಹಮದಾಬಾದ್ ಯಶವಂತಪುರ ಅದಲ್ಲ ಯಶವಂತಪುರದಿಂದ ಅಹಮದಾಬಾದಿಗೆ ಹೋಗುವಂಥ ವೀಕ್ಲಿ ಸೂಪರ್ ಫಾಸ್ಟನ್ನ ಕ್ರಾಸ್ ಮಾಡತ್ತೀವಿ. ಇದ್ರದ್ದು ಯಶವಂತಪುರದಿಂದ ಮತ್ತು ಚೆನ್ನೈಗೆ ಹೋಗುವಂಥ ಫ್ರೈಡೇಗೆ ಹೋಗುತ್ತಲ್ಲ ರೀ ಯಶವಂತಪುರದಿಂದ ಚೆನ್ನೈಗೆ ವೀಕ್ಲಿ ಎಕ್ಸ್ಪ್ರೆಸ್, ಅದ್ರ ಜೊತೆ ರೇಕ್ ಸೇರಿಂಗ್ ಐತಿ. ಇದ್ರದ್ದು ಪ್ಯಾಕ್ ಐತೆ ನೋಡ್ರಿ ಫುಲ್ ಗಾಡಿ ಸ್ಲೀಪರ್ ಪ್ಯಾಂಟ್ರಿ ಕಾರ್ ಇದೆಲ್ಲ ಹಮ್ ಸಫರ್ ಕೋಚಸ್ ಹಾಕ್ಬಿಟ್ರೆ. ಇದೇನು ಲೈನ್ ನೋಡತ್ತಾರಲ್ಲ ಮುಂದೆ ಹೊಂಟೈತಿ ಅದ ಹೋಗುತ್ತೆ ಶ್ರೀ ಸಾಯಿ ನಗರ್ ಶಿರಡಿ ಟರ್ಮಿನಸ್ಸಿಗೆ ಹೊಂಟತ್ ನೋಡ್ರಿ ಲೈನ್. ಬೇಲಾಪುರ ಸ್ಕಿಪ್ ಮಾಡತ್ತೀವಿ, ಸ್ಪೀಡ್ ಇಲ್ಲ ಅದಕ್ಕೆ ಹೊರಗೆ ತೋರ್ಸಕ್ಕೆ ಹೋಗ್ಲಿಲ್ಲ ರೀ. ಈ ಹುಡುಗನ ಜೊತೆ ಆಟ ಆಡೋದಿದೆ. ಹರೇ ಕೃಷ್ಣ. ಇವ ಅವ್ರ ತಮ್ಮ. ಹಾಯ್ ಅಂಶುಮನ್. ಹಾಯ್. ನೋಡ್ರಿ ಎಷ್ಟೊಂದ್ರೆ ಎಷ್ಟು ರಶ್ ಐತ್ರಿ ಇದು. ಹಾಯ್. ಕರ್ನಾಟಕ ಎಕ್ಸ್ಪ್ರೆಸ್ ಏನಾಯ್ತು ಅಬ್ಸರ್ವ್ ಮಾಡಿರ್ಕಿಲ್ಲ. ಇದಕ್ಕೆ ಸ್ಲ್ಯಾಕ್ ಟೈಮ್ ಎಷ್ಟು ಕೊಟ್ರೆ ಅಹಮದ್ನಗರಿ 12 ಗಂಟೆ, ದಾಂಡಿಗೆ 4:25. ಅಹಮದ್ನಗರದಿಂದ ದಾಂಡ್ 1 ತಾಸು 20 ನಿಮಿಷ, 1.5 ತಾಸು ಅಂದ್ರೆ 80 ಕಿಲೋಮೀಟರ್ ಜರ್ನಿ. ಎಂಥ ಸ್ಲ್ಯಾಕ್ ಟೈಮ್, ಏನಿಲ್ಲಂದ್ರೂ 3 ತಾಸು ಮೊದಲು ಹೋಗ್ತೀವಿ ನಾವು ದಾಂಡಿಗೆ. ಬೈ ಹೆವಿ ಸ್ಲ್ಯಾಕ್ ಕೊಟ್ರಿ ಅಹಮದ್ನಗರಿಂದ ದಾಂಡ್ ಮಠ. ನಗರ ರೈಲ್ವೆ ಸ್ಟೇಷನ್ ಎಂಟ್ರ್ ಆದೀವಿ ರೀ, ಬಟ್ ಅಲ್ಲಿ ಇಳ್ಯಾಕೆ ಭಾಳ ಗದ್ಲೈತಿ. ಹೋಗ್ರಿ ನಿಜಾಮುದ್ದೀನ್ ಹುಬ್ಳಿ ವೀಕ್ಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬಂದತ್ರಿ ಅಹಮದ್ನಗರಿಗೆ. ಏನು ಮಾಡ್ಯಾರ್ರಿ ಅಹಿಲ್ಯಾಬಾಯಿ ನಗರಿ ಅಂತೇಳಿ, ಅಹಿಲ್ಯಾನಗರಿ ಅಂತೇಳಿ. ಮತ್ತು ಇಲ್ಲೇ ನಮ್ದು 2 ನಿಮಿಷ ಸ್ಟಾಪ್ ಐತಿ. ಮತ್ತು ಅಹಮದ್ನಗರಿಂದ ದಾಂಡ್ ಡಿಸ್ಟೆನ್ಸ್ ನಾನು ನಿಮ್ಗೆ ಹೇಳ್ದಂಗೆ 81 ಕಿಲೋಮೀಟ್ರಿಗೆ 4 ತಾಸು ಟೈಮಿಂಗ್ ಕೊಟ್ರಿ. ಇಲ್ಲಿ ಎಷ್ಟು ತಾಸು ನಮಗೆ ಕುಂದ್ರಸ್ಕೊಂತ ಹೋಗ್ತಾರೋ ಗೊತ್ತಿಲ್ಲ. ನೋಡೋಣ, ಎಲ್ಲ ಇಂಟಿಮೇಟ್ ಮಾಡ್ತೇನೆ ನಿಮ್ಗೆ. ಬಂದ್ರೆ ಇಲ್ಲಿ ನನಗೆ ಅನ್ಸೋ ಮಟ್ಟಿಗೆ ಒಂದು 60% ಟ್ರೈನ ಅಹಮದ್ನಗರಿಗೆ ಖಾಲಿಗೈತೆ ನೋಡ್ರಿ. ಯಾಕಂದ್ರೆ ಅಷ್ಟು ಬುಕ್ಕಿಂಗ್ ಇದ್ವು. 250+ ಸೀಟ್ಸ್ ಬರೀ AC ಒಳಗಿದ್ದು. ಅದ್ವಿ ನಾವು ಈಗ ಅಹಿಲ್ಯಾನಗರಿಯಿಂದ ಅಂದ್ರೆ ಅಹಮದ್ನಗರ. ದೊಡ್ಡ ಡೌಟ್ ಏನಂದ್ರೆ ರೀ, ಇವ 4 ತಾಸು 25 ನಿಮಿಷ ಗ್ಯಾಪ್ ಕೊಟ್ಟಾನ. 80 ಕಿಲೋಮೀಟ್ರ್ ಹೋಗಿ 1.5 ತಾಸರ ತೊಗೋತಾನೆ ಅಂತ ತಿಳ್ಕೊರಿ. ನಾರ್ಮಲ್ ತಾಪ್ರ ಕುಂತ ಹೋಗಿ ಉಳ್ಕಿದ ಟೈಮಲ್ಲಿ ನಿಂದಿರ್ಸ್ತಾನೆ ಇವ ಸ್ಲ್ಯಾಗ್ ಒಳಗೆ. ಒಂದಿಟ್ಟು ರಿಸರ್ಚ್ ಮಾಡತ್ತೇನೆ ರೀ ಅದನ್ನು, ಎಲ್ಲಿ ನಿಂದಿರ್ಸ್ತಾನೆ ಗೊತ್ತಾಗೋದ. ನಿಂದ್ರಿಸಿರಿ ನಾನು ನಿಮ್ಗೆ ಅಪ್ಡೇಟ್ ಮಾಡೇ ಬಿಡ್ತೇನೆ. ಮತ್ತು ಹೇಳ್ಬೇಕಂದ್ರೆ ನನಗೆ ಅನ್ಸೋ ಮಟ್ಟಿಗೆ ದಾಂಡ್ ಶಾರ್ಟ್ ಲೈನ್ ಇಲ್ಲ ಔಟ್ರ್ ಕ್ಯಾಬಿನ್ದಾಗ ಹಾಕಿ ನಿಂದಿರಿಸ್ಬೋದು ರೀ. ಬಟ್ ಇಲ್ಲಿ ಟ್ರಾಫಿಕ್ ಇರೋದ್ರಿಂದ ಗೊತ್ತೈತೆ ರೀ ಎಲ್ಲಿ. ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇಲ್ಲ ಸ್ಟೇಷನ್ ಇತ್ತಾಗ ಭಾಳ ದೊಡ್ಡದೈತಿ, ಮುಂದೆ ಬರ್ಬರ್ತೆ. ಅತ್ತಾಗೇನು ಅಷ್ಟೇನಿಲ್ಲ. ಇಲ್ರಿ ನಿಮ್ಗೆ ಯಾವ್ದಾರ ಒಂದು ಸ್ಟೇಷನ್ದಾಗ ತರಪ್ಕೊಂತ ಹೋಗ್ತಾರೆ ಅಂತೇಳಿ. ಇದು ಯಾವುದೋ ಬೇಲ್ವಂಡಿ ಅಂತ ಸ್ಟೇಷನ್ ಹೆಸರು. ಇಲ್ಲಿ ತರಬಾರ ಬಂದು ಇಲ್ಲಿ ಯಾಕೋ 1-2 ಸೈಡ್ ಲೈನ್ ಅದಾವೆ ರೀ. ಮೇನ್ ಲೈನ್ ಇಲ್ಲೊಂದು ಯಾವುದೋ ಸೈಡ್ ಲೈನ್ದಾಗ ಹಾಕಿ ನಿಂದ್ರಿಸ್ಯಾರ. ಈಚೆ ಕಡೆ ನೋಡೋಣ ಬರ್ರಿ, ಈ ಕಡೆ ಏನಾರ ಐತೆ ಇಲ್ಲ ಅಂತ. ಇಲ್ಲಿ ನೋಡ್ರಿ ಈಚೆ ಕಡೆ ಸೈಡ್ ಪ್ಲಾಟ್ಫಾರ್ಮ್ದಾಗ ತರಬ್ಯಾರ ನಮ್ಮನ್ನ. ಅಂದ್ರೆ ಇಲ್ಲಿ ನಮ್ಮನ್ನ 2 ಪ್ಲಾಟ್ಫಾರ್ಮ್ ಇತ್ತಾಗ ಹಾಕ್ಯಾರ. ಅಂದ್ರೆ ಇತ್ತಾಗ ಪ್ಲಾಟ್ಫಾರ್ಮ್ ಅದಾವೇನು ರೀ? ಕನ್ಫ್ಯೂಷನ್ ಬೇಲ್ವಂಡಿ. ಈಚೆ ಕಡೆ ಯಾವ ಪ್ಲಾಟ್ಫಾರ್ಮ್ ಇಲ್ಲ ರೀ. ಅಂದ್ರೆ ಮೇನ್ ಲೈನ್ ಕ್ಲಿಯರ್ ಕೊಟ್ರೆ 2. ಈಚೆ ಕಡೆ ಸೆಕೆಂಡ್ ಪ್ಲಾಟ್ಫಾರ್ಮ್ ಒಳಗೆ ಹಾಕ್ಯಾರ. ಇಲ್ಲಿ ಯಾವ ಸ್ಟಾಪ್ ಇಲ್ಲದೆ ಇರೋದ್ರಿಂದ ನಮ್ಮನ್ನ ಇಲ್ಲೇ ಸ್ಟಾಪ್ ಮಾಡ್ಬೋದು ಸಿಗ್ನಲ್ ಕೊಡಲೆ. ಇಲ್ಲಿ ಯಾವುದೋ ಒಂದು ಟ್ರೈನ್ ಕ್ರಾಸಿಂಗ್ ಸಿಕ್ತು. ವ್ಯಾಗನ್ HC ಜೊತೆ LHB ಕೋಚ್ ಬರೋದೈತಿ. ಮೇ ಬಿ ನಂಗೆ ಅನ್ಸೋ ಮಟ್ಟಿಗೆ ಪುಣೆ ಅಮರಾವತಿ ಎಕ್ಸ್ಪ್ರೆಸ್ ಇರ್ಬೇಕು ರೀ ಇದು. LP ಸರ್ ಒಂದಿಟ್ಟು ಹಾರ್ನ್ ನೋಡಿದ್ರೆ ಭಾಳ ಚಲೋ ಆಕಿತ್ತು ರೀ. ಬಟ್ ಅಜ್ನಿದ ವ್ಯಾಗನ್ HC ಐತಿ 31092. ಇದಕ್ಕೂ ಸಿಗ್ನಲ್ ಇಲ್ಲ ಅಲ್ರಿ ಇಲ್ಲೇ. ಅಯ್ಯೋ ಅಲ್ಲೇ ನಿಂತ್ರೆ ಟ್ರೈನ್. ಇಲ್ಲಿ ನೋಡ್ರಿ ವ್ಯಾಗನ್ HC ಐತಿ. LP ಅವ್ರು ಭಾಳ ಹೆಂಗೆ ಇದ್ದಂಗೆ ಕಾಣತ್ತಾರ. ಸಾರಿ ALP
ಥ್ಯಾಂಕ್ ಯು. ಅವ್ರಿಗೆ ಸಿಗ್ನಲ್ ಕ್ಲಿಯರ್ ಸಿಗ್ತಾ ಏನು ಕಾಣುವಂತ್ರಿ. ಬಟ್ ಇವು ವ್ಯಾಗ್ನೇನ್ ಹೆಚ್ಚು ಹಾಕಿ ಕೊಡತ್ರ ಗೊತ್ತಾಗುತ್ತೆ ಎಲ್ಲ ಟ್ರೈನ್ಗಳಿಗೂ. ಇವನ್ನಷ್ಟು ಎಕ್ಸ್ಟ್ರಾ ಎದಕ್ಕಾರ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕ್ರಿ ಇಪ್ಪ. ಇಲ್ಲ ಐತೆ ನೋಡ್ರಿ, ಡಿಪಾರ್ಟ್ ಆತ ಟ್ರೈನ್. ಪಕ್ಕ ಪುಣೆ ಅಮರಾವತಿ ಅನ್ಸುತ್ತೆ ರೀ ನಂಗಾರ. ಇದೆ ಚೇರ್ಕಾರ್ ಗೀರ್ಕಾರ್ ಎಲ್ಲ ಐತಿ. ರಶ್ ಒಂದು ನಾರ್ಮಲ್ ಐತ್ರಿ. ಇದು ರೂಟ್ ಹೇಳ್ಬೇಕಂದ್ರೆ ಮನ್ನಮಡ ಅಕೋಲಾ ಮೇಲೆ ಇದಕ್ಕೆ ಹೋಗುತ್ತೆ ರೀ, ಇದು ಅಮರಾವತಿಗೆ. ಹೇಳ್ರಿ ಹಾಂ, ಪಕ್ಕ ಪುಣೆ ಅಮರಾವತಿ ನೋಡ್ರಿ ಇಲ್ಲಿ ಪುಣೆ ಅಮರಾವತಿ. ಮತ್ತು ಇದ್ರದ್ದು ರೇಕ್ ಶೇರಿಂಗ್ ಐತಿ ಸೊಲಾಪುರ್ ಪುಣೆ ಎಕ್ಸ್ಪ್ರೆಸ್ ಜೊತೆ ಮತ್ತು ಅಮರಾವತಿ ಅಜ್ನಿ ಎಕ್ಸ್ಪ್ರೆಸ್ ಜೊತೆ. ಅಜ್ನಿ ಅಂದ್ರೆ ನಾಗ್ಪುರ್ ರೀ, ಅಂದ್ರೆ ಹೊರಗೆ ಬರುತ್ತಲ್ಲ ರೀ ನಾಗ್ಪುರ ಔಟ್ರ್ ಕ್ಯಾಬಿಂದಾಗ ಅಜ್ನಿ ಲೋಕೋ ಶೆಡ್ ಅಂತ ಬರ್ತೈತಿ. ಇನ್ನು 3 ತಾಸು ಮ್ಯಾಲೆ ಟೈಮ್ ಇರೋದ್ರಿಂದ ನಮ್ಮನ್ನ ಇಲ್ಲೇ ನಿಂದ್ರಿ ಸರ್, ಆರಾಮ ಮಾತಾಡತ್ತೀನಿ ನಾನು ಟೈಮ್ ಇರುತ್ತೆ ಅಂತೇಳಿ. ಏನು ಮಾಡೋದ್ರಿ ಮತ್ತು ಸ್ಲ್ಯಾಗ್ ಟೈಮ ಅಷ್ಟೈತಿ. ಆನ್ ಟೈಮ್ ಬಂದಾಗ ಹಿಂಗಾಗುತ್ತೆ ಟ್ರೈನ್ಗಳ. ಇಲ್ಲ ಐತೆ ನೋಡ್ರಿ, ಹಜರತ್ ನಿಜಾಮುದ್ದೀನ್ ಹುಬ್ಳಿ ಸೂಪರ್ ಫಾಸ್ಟ್. ಜಕ್ಕಾಸ್ ಐತ್ರಿ ಗಾಡಿ, ಮಸ್ತ್ ಅಂದ್ರೆ ಮಸ್ತ್ ಐತ್ರಿ. ಹೆಂಗೆ ಟೈಮಿಂಗಿಗೆ ಕೊಟ್ರಲ್ಲ ಹಂಗೆ ಹೊಂಟತಿ. ಏನು ಓಡುತ್ತೀರಿ ಟ್ರೈನ್, ಹೆವಿ ಅಂದ್ರೆ ಹೆವಿ ಪ್ರಯಾರಿಟಿ. ನನಗೆ KSKನೂ ಟ್ರೈ ಮಾಡಿದೆ, ಕರ್ನಾಟಕ ಎಕ್ಸ್ಪ್ರೆಸ್ಸು ಟ್ರೈ ಮಾಡಿದೆ. ಅದಕ್ಕಿಂತ ಹೆಚ್ಚಿಗೆ ಪ್ರಿಯಾರಿಟಿ ಕೊಟ್ಟು ಓಡಿಸ್ಯಾರ ನೋಡ್ರಿ ಇದನ್ನ ವ್ಯಾಡುಕ್ಕಿಂತ. ಏನು ಓಡುತ್ತೀರಿ ಟ್ರೈನ್, ಹುಚ್ಚಾಗ್ಬಿಟ್ರೆ. 1:30 ರೀ, ಕಟ್ 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 ಕಟ್. ಆಗ್ರಾದಿಂದ ಹೊಡೆದ ಗ್ವಾಲಿಯರ್ ಮತ್ತು ಇದ್ರ ಮಠ ಝಾನ್ಸಿ ಮಠ ಸೈಕ್ ಫ್ಯಾನ್ ಆಗಿಬಿಟ್ಟೆ ಇದಕ್ಕೆ. ಇನ್ನು ಆಗ್ರಾಕ್ಕೆ ಹಿಂಗೆ ಹೊಡೆದಾನಂದ್ರೆ ಆಗ್ರಾದಿಂದ ಹಿಂದೆ 160 ಪರ್ಮಿಷನ್ ಬೇರೆ ಟ್ರೈನಿಗೆ ಐತ್ರಿ. 130 ಫ್ಲ್ಯಾಟ್ ಎಲ್ಲ ಟ್ರೈನ್ಗಳಿಗೂ ಕೊಟ್ರು, ಅಂದ್ರೆ LHB5 ಇವ್ರಿಗೂ ಟ್ರೈನ್ಗಳಿಗೆ. ಹೆಂಗೆ ಓಡ್ತಿರ್ಬೋದು ಇದು, ಭಾರಿ ಬೆಸ್ಟ್ ಅನ್ಸುತ್ತೆ ನೋಡಕ್ಕೆ. ಮೂರು ನಂಬರ್ ಪ್ಲಾಟ್ಫಾರ್ಮಿಗೆ ಎಂಟ್ರ್ ಆದೀವಿ ರೀ, ಅರ್ಧ ತಾಸು ಡಿಲೇ ಆಗಿ. ದಿನ ಹುಬ್ಳಿ ವೀಕ್ಲಿ ಎಕ್ಸ್ಪ್ರೆಸ್ ಬಂದೈತೆ ರೀ ಸೊಲ್ಲಾಪುರ್ಗೆ. 10 ನಿಮಿಷ ಟೈಮ್ ಐತಿ. ಯಾಕಂದ್ರೆ ಇಲ್ಲೇ ಎಲೆಕ್ಟ್ರಿಕ್ ಲೊಕೊಮೋಟಿವ್ ಏನಿತ್ತಲ್ಲ ರೀ ಅದು ವ್ಯಾಪ್ 7, ಅದನ್ನು ತೆಗೆದು ಈಗ WDP 4D ಆಗ್ತಾರೆ ನಮ್ಮ ಹುಬ್ಳಿದನ್ನು. ಯಾಕಂದ್ರೆ ಇಲ್ಲಿಂದ ನಮ್ಮ ಬಿಜಾಪುರ ಲೈನ್ ಎಲೆಕ್ಟ್ರಿಫೈಡ್ ಇಲ್ಲ. ಯಾಕಪ್ಪ ಅಂತ ಮಾತಾಡ್ಬೇಕಂದ್ರೆ ಅದನ್ನೇ ಎಲೆಕ್ಟ್ರಿಫಿಕೇಷನ್ ಆಗಿಲ್ಲ ರೀ. ಮತ್ತು ಇನ್ನೊಂದು ಒಂದಷ್ಟು ಮಂದಿ ನನಗೆ ಕ್ವಶನ್ ಕೇಳ್ತಾರೆ, ಸೊಲ್ಲಾಪುರ ಜಂಕ್ಷನ್ ಅಲ್ಲ, ಸೊಲ್ಲಾಪುರದಿಂದ ಡೈರೆಕ್ಟ್ ಚೆನ್ನೈ ಮುಂಬೈ ಮೇನ್ ಲೈನ್ ಅಷ್ಟೇ ಐತಿ, ನೀವು ಬಿಜಾಪುರ್ಗೆ ಹೆಂಗೆ ಬರ್ತಾನೆ ಅಂತ ಕೇರ. ಅದಕ್ಕೆ ನಾನು ನಿಮ್ಗೆ ಹೇಳ್ಬೇಕಂದ್ರೆ ಸೊಲ್ಲಾಪುರ ಔಟ್ರ್ ಕ್ಯಾಬಿಂದಾಗ ಹೊತ್ಗಿ ಜಂಕ್ಷನ್ ಅಂತ ಬರುತ್ತೆ ರೀ. ಹೊತ್ಗಿ ಜಂಕ್ಷನಿಂದ ಒಂದು ಲೈನ್ ಬಂದೈತಿ, ಅದು ಬಿಜಾಪುರ ಬಾಗಲಕೋಟೆ ಬಾದಾಮಿ ಮೇಲೆ ಗದಗಿಗೆ ಬರುತ್ತೆ. ಇದೇ ಮೇನ್ ಲೈನ್. ಮತ್ತು ಇಲ್ಲಿ ನಾವು 10 ನಿಮಿಷ ನಿಂದಿರ್ತೀವಿ. ಹೇಳ್ದಂಗೆ ಡೀಸೆಲ್ ಎಲೆಕ್ಟ್ರಿಕ್ ಟು ಡೀಸೆಲ್ ಚೇಂಜ್ ಆಗ್ತೀವಿ. ನಾವು ಈಗ M3 ಒಳಗೆ ನಾ ಇದ್ದೆ ಅಲ್ಲ, ಅಲ್ಲಿ M1ದಾಗ ಖಾಲಿ ಆಗಿದ್ರೆ ಅಲ್ಲಿ ಹೋಗಿ ಕುಂದ್ಬಿಡ್ಬೇಡಿ. ಮತ್ತು ಇನ್ನೊಂದು ಬಗ್ಗೆ ಮಾತಾಡ್ಬೇಕಂದ್ರೆ ಇದು ಟ್ರೈನಿಗೆ ಫುಲ್ ಸ್ಪೀಡಪ್ ಮಾಡಿ ಮತ್ತು ನಮ್ಮ ಹೊತ್ಗಿ ಟು ಗದಗ ಸೆಕ್ಷನ್ ಡಬ್ಲಿಂಗ್ ಪೂರ್ತಿ ಕಂಪ್ಲೀಟ್ ಆಗಿದ್ರೆ ಈ ಟ್ರೈನ್ ರಾತ್ರಿ 10:30 ಒಳಗೆ ಇದನ್ನು ಹುಬ್ಳಿ ಮುಟ್ಟಿಸ್ಬೋದು ರೀ. ಹೆಂಗಂದ್ರೆ ಈಗ ನೋಡ್ರಿ, ದಾಂಡ್ ಮತ್ತು ಅಹಮದ್ನಗರ ಡಿಸ್ಟೆನ್ಸ್ ನಡಕ್ಕೆ 4.25 ತಾಸು ಕೊಟ್ಟಾನ ಟೈಮ. ಇಲ್ಲೇ ನಡಕ್ಕೆ ಒಂದಿಟ್ಟು ಸ್ಟಾಪ್ ಹಾಕೋಂತ ಬರುತ್ತೆ ಟ್ರೈನ್. 12:30 ಇಲ್ಲಿ ಕರೆಕ್ಟ್ ಟೈಮಿಂಗ್ ಅದೇ ಇರಲಿ. ಅಲ್ಲಿಂದ ಈಗ ಡೈರೆಕ್ಟ್ 2 ಗಂಟೆ ನೀವು ದಾಂಡ್ ಹಿಡ್ಕೊಂಡ್ರು, 3:30 4 ಗಂಟೆ ಸೊಲ್ಲಾಪುರ, 4:30 ಹಿಡ್ಕೋರಿ ಮ್ಯಾಕ್ಸಿಮಮ್. 5 ಹಿಡ್ಕೊಂಡ್ರೆ 5ರಿಂದ ಇದು 7 8 9 ಗದಗದೊಳಗೆ ರಿವರ್ಸಲ್ ಆದ ಹುಡ್ಕ ಪಟ್ನ 10:30 ಹುಬ್ಳಿ. ಹೆಂಗೈತಿ ಇದು ಟೈಮ್ ಸ್ಲಾಟ್ ಬರ್ಬೋದು ಅನ್ಕೋತ ನಾನು. ಟೈಮಿಂಗ್ ಚೇಂಜ್ ಆಗ್ಬೋದು ಮುಂದಿನ ದಿನಗಳೊಳಗೆ. ಡಬ್ಲಿಂಗ್ ಆತಂದ್ರೆ ಫುಲ್ ಸ್ಪೀಡಪ್ ಆಗುತ್ತೆ ಟ್ರೈನ್. ಅವಾಗ ಎಷ್ಟು ಅಂದ್ರೆ ಬೆಳಿಗ್ಗೆ 5 ಗಂಟೆಗೆ ಟೈಮಿಂಗ್ ಕೊಟ್ರ ಅಂದ್ರೆ ಇದನ್ನು 5 2 5 1:30 6:30 7 ತಾಸು ಉಳಿಸ್ಬೋದು ಇದ್ರೊಳಗೆ. ಬರೀ ಬೆಸ್ಟ್ ಆಗುತ್ತೆ. KSKಕ್ಕಿಂತ ಸೂಪರ್ ಫಾಸ್ಟ್ ಆಗಿಬಿಡ್ತೀವಿ. ಲೋಕೋ ಚೇಂಜ್ ಆದಮೇಲೆ ಡಿಪಾರ್ಟ್ ಆದ್ವಿ ರೀ ನಾವೀಗ ಸೋಲಾಪುರದಿಂದ. ಇಲ್ಲಿ ನೋಡ್ರಿ, ಇಲ್ಲಿ 8:15 ಆಗತ್ತೆ ಟೈಮ್. 1 ತಾಸು ಡಿಲೇ ಇದೆ, 1 ತಾಸು 5 ನಿಮಿಷ. 7:10 ಡಿಪಾರ್ಚರ್ ಇತ್ತು ನಮ್ದು. ಇಲ್ಲಿ ನೋಡ್ರಿ, ಇಲ್ಲ ಇದೇ ನೋಡ್ರಿ ಹೊತ್ಗಿ ಜಂಕ್ಷನ್. ನಾನು ನಿಮ್ಗೆ ಮಾತಾಡ್ತಿದ್ನಲ್ಲ ಆಗಲೇ, ಇಲ್ಲಿಂದನೇ ನಮ್ದು ಟ್ರ್ಯಾಕ್ ಚೇಂಜ್ ಆಗುತ್ತೆ. ಅದನ್ನೂ ತೋರಿಸ್ತೇನೆ ನಿಮ್ಗೆ ಎಲ್ಲಿ ಚೇಂಜ್ ಆಗುತ್ತೆ ಅಂತೇಳಿ. ಏನು ಲೈನ್ ನೋಡತ್ತಾರಲ್ಲ, ಇದು ಲೆಫ್ಟ್ ಸೈಡ್. ಇದು ಮುಂದೆ ಗುಲ್ಬರ್ಗ ಗುಂತ್ಕಲ್ ಮೇಲೆ ವಾಯ ಚೆನ್ನೈ ಹತ್ತಾಗ ಹೋಗುತ್ತೆ. ಒಂದು ಲೈನ್ ಬೆಂಗಳೂರು ಸೈಡ್ ಹೋಗುತ್ತೆ. ಕರ್ನಾಟಕ ಎಕ್ಸ್ಪ್ರೆಸ್ ವಾಯ ಬೆಂಗಳೂರು ಹಿಂಗೆ ಹೋಗುತ್ತೆ. ಮತ್ತು ನಮ್ಮ ಹೈದರಾಬಾದ್ ಹುಬ್ಳಿ ಎಕ್ಸ್ಪ್ರೆಸ್ ಹಿಂಗೆ ಹೋಗುತ್ತೆ. ನಾವೀಗ ನಮ್ಮ ಬಿಜಾಪುರ ಲೈನ್ ತೊಗೊಂಡಿವಿ. ಚಂದ ಇಂಡಿ ರೋಡದ್ದು ಸ್ಕಿಪ್ ತೊಗೋಬೇಕಂತ ನಿಂತೀನಿ ರೀ. ಬಟ್ ಇಂಡಿ ರೋಡಿಗೆ ಸ್ಟಾಪ್ ಕೊಟ್ರೆ, ಬಟ್ ನನಗೆ ಅನ್ಸುತ್ತೆ ಇಂಡಿಗೂ ಸ್ಟಾಪ್ ಕೊಡ್ಬೇಕಂತ ಈ ಟ್ರೈನಿಗೆ. ಯಾಕಂದ್ರೆ ಇದು ಬಿಟ್ಟಿರೋದು ಈ ಲೈನ್ದವ್ರಿಗೆ ಹೆಲ್ಪ್ ಆಗಲಿ ಅಂತ ಅದ್ರ ಸಂಬಂಧ. ಮತ್ತು ಹೇಳ್ಬೇಕಂದ್ರೆ ಇದನ್ನು ಮೊದಲ ಪ್ರಪೋಸ್ ಮಾಡಿದ್ದ ಬೆಳಗಾವಿ ಮಿರಜ್ಮಲ್ ಮತ್ತು ಕೊಪ್ಪರ್ಗಾಂವ್
ಬೆಳಗಾವಿ ಈ ಟ್ರೈನ್ ಮೊದಲು ಪ್ರಪೋಸ್ ಮಾಡಿದ್ದೆ. ಬೆಳಗಾವಿ ಟು ಮಿರಜ್ ಟು ಪುಣೆ ಟು ದಾಂಡ್ ಲೈನ್ ರೀ. ಅಂದ್ರೆ ಸೇಮ್ ನಮ್ಮ ಗೋವಾ ಎಕ್ಸ್ಪ್ರೆಸ್ ಹೋಗುತ್ತಲ್ಲ ಆ ಲೈನ್. ಬಟ್ ಇದನ್ನು ಬಿಜಾಪುರದವ್ರು ಅಪೋಸ್ ಮಾಡಿ ಇದನ್ನು ಈ ಲೈನ್ ಮೇಲೆ ಹೋಗ್ಸಂದ್ರೆ ಬೆಸ್ಟ್ ರೀ. ಯಾಕಂದ್ರೆ ಅಲ್ಲಿ ಬರೀ ಬೆಳಗಾವಿಗೆ ನಿಮ್ಗೆ ಇದು ಸಿಗುತ್ತೆ, ಯಾವ್ದು ಗೋವಾ ಎಕ್ಸ್ಪ್ರೆಸ್ ಡೈರೆಕ್ಟ್ ಡೆಲ್ಲಿಗೆ ಹೋಗಕ್ಕೆ. ಇವ್ರಿಗೆ ಒಂದು ಟ್ರೈನು ಇರಲಿಲ್ಲ, ಬಾಗಲಕೋಟೆ ಮತ್ತು ಬಿಜಾಪುರದವ್ರಿಗೆ ಒಂದು ಟ್ರೈನ್ ಸಿಕ್ತೆ ಡೆಲ್ಲಿಗೆ ಹೋಗಕ್ಕೆ. ಬಟ್ ಇನ್ನೊಂದು ಎರಡು ಇದನ್ನು ಡೈಲಿ ಮಾಡ್ಬೇಕು ಅನ್ಸಿದ್ರೆ ನನಗೆ, ಯಾಕಂದ್ರೆ ಅಷ್ಟು ಡಿಮಾಂಡ್ ಐತಿ. ವಾವ್, ಅಂತೂ ಇಂತೂ ಕರ್ನಾಟಕಕ್ಕೆ ಬಂದು ಖುಷಿ ಹೇಳೋಕ್ಕಾಗತ್ತೆ, ಅಷ್ಟಾಗತ್ತೆ. ಇವತ್ತು ಮಂಗಳವಾರ ಅಂತ ಹಿಡ್ಕೋರಿ, ಸೋಮವಾರ ಇವತ್ತು. ಬಟ್ ನಾ ಮಂಗಳವಾರ ಅಂತ ಒಂದು ಕ್ಯಾಲ್ಕುಲೇಷನ್ ಹಾಕಿರ 13ನೇ ದಿನ ರೀ. ಭಾಳ ಖುಷಿ ಆಗತ್ತೆ. ಬ್ಯಾಕ್ ಟು ಬೇಸ್ ನೋಡ್ರಿ, ಇಲ್ಲಿ ಬಿಜಾಪುರ ಎಷ್ಟು ಮಸ್ತ್ ಕಾಣತ್ತೆ. ಬಿಜಾಪುರ. ಹಜರತ್ ನಿಜಾಮುದ್ದೀನ್ ಹುಬ್ಬಳ್ಳಿ ವೀಕ್ಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬಂದೈತ್ರಿ ಈಗ ನಮ್ಮ ಬಿಜಾಪುರ ರೀ. ಬಿಜಾಪುರ ಮೊದಲು ನಿಮಗೆ ವಿಜಯಪುರ ಮಾಡ್ರೆ ಗೋಳಗುಮಟ್ಟಕ್ಕೆ ಹೋಗ್ಬೇಕಂದ್ರೆ ಇಲ್ಲೇ ಹೊರಗೆ ಸಿಗುತ್ತೆ ನಿಮ್ಗೆ. ಮತ್ತು ವಿಜಯಪುರಕ್ಕೆ ಮಾತಾಡ್ಬೇಕಂದ್ರೆ 9:33 ಬರೋದಿದ್ದು ರೀ. ಬಂದೇವಿ 10-12 ಆಗತ್ತೆ, ಒಂದು 40 ನಿಮಿಷ ಅಷ್ಟೇ ಡಿಲೇ ರೀ. ಡಿಲೇ ಅಂದ್ರೆ ಸೊಲ್ಲಾಪುರದಿಂದ ಹೊರಗೆ ಬರೋದ್ರಾಗ ಡಿಲೇ ಆಯ್ತು ನಮ್ದು. ಮತ್ತು ನಾವು ಮಾತಾಡ್ಬೇಕಂದ್ರೆ ವಿಜಯಪುರಕ್ಕೆ 5 ನಿಮಿಷ ಯಾಕೆ ಸ್ಟಾಪ್ ಕೊಟ್ಟನಪ್ಪ ಅಂದ್ರೆ ಇಲ್ಲಿಂದ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇದವ್ರು ತೊಗೊಂಡು ಹೋಗ್ತಾರೆ ಟ್ರೈನ. ಹೌದ್ರಿ, ಇಲ್ಲಿಂದ ಸೆಂಟ್ರಲ್ ರೈಲ್ವೆ ಝೋನ್ ಎಂಡ್ ಆಗುತ್ತೆ. ಇಲ್ಲಿಂದ ಇದನ್ನು ಗಾಡಿ ಮುಂದೆ ಹೋಯವ್ರು ಗಾಡ ಮತ್ತು ಲೋಕೋ ಪೈಲಟ್ ಅವ್ರು ಬರೋರು ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ದವ್ರು ಬರ್ತಾರೆ. ಇದಕ್ಕೆ 5 ನಿಮಿಷ ಸ್ಟಾಪ್ ಕೊಟ್ಟನ. ಮತ್ತು ನೀವು ಆಲ್ಮೋಸ್ಟ್ ಅಲ್ರಿ ಎಲ್ಲ ಟ್ರೈನು ಇಲ್ಲಿಗೆ ಲೋಕೋ ಮತ್ತು ಕ್ರೀವ್ ಚೇಂಜ್ ಆಗ್ತಾರೆ. ಇಷ್ಟಾತ. ಮತ್ತು ಮಾತಾಡ್ಬೇಕಂದ್ರೆ ಬ್ಯಾಕ್ ಟು ಬೇಸ್ ಭಾಳ ಖುಷಿ ಆಗತೈತಿ. 15 ದಿನದ ಟ್ರಿಪ್. ಬಟ್ ನೀವು ವಿಡಿಯೋ ನೋಡತ್ತೀರಿ, ಯಾಕಂದ್ರೆ ಫ್ರೆಂಡ್ಸ್ ಜೊತೆ ಹೋಗಿರೋ ಸಂಬಂಧ ನಾನು ವಿಡಿಯೋ ಮಾಡಲಿಲ್ಲ. ಮತ್ತು ಅಲ್ಲಿ ಲೋಕಲ್ ನನಗೆ ಯಾವ ಟ್ರೈನು ಅಷ್ಟು ಸಿಗಲಿಲ್ಲ ರೀ ಮಾಡ್ಬೇಕಂತೇಳಿ. ಒಂದಷ್ಟು ಎಕ್ಸ್ಪೀರಿಯನ್ಸಸ್ ಅದಾವ, ಅವ್ರು ನಿಮ್ಮ ಜೊತೆ ಬರೋ ವಿಡಿಯೋ ನಾನು ಶೇರ್ ಮಾಡ್ಕೋತೀನಿ. ಇನ್ನೂ ಟ್ರೈನ್ ನಿಂತಿಲ್ಲ ರೀ ಅದು. ಇಲ್ಲೇ ಅವ್ರು ಅಣ್ಣಾರು ಹೋಗ್ರ ಎಸ್ಕೇಪ್ ಫ್ರಮ್ UK ಲಾಗ್ ಮಾಡತ್ತಾರ. ನಮ್ಮ ಸೀನಿಯರ್ ಇವ್ರು ಅಣ್ಣ, ನಮ್ಮ ಹೆಸರು ರುದ್ರಗೌಡ ಅಂತ್ರಿ. ನಿಮ್ದು ರೀ? ನಮ್ದು ಸಾಗರ್ ಅಂತಂದ್ರೆ ಅಣ್ಣಂದ ಚಾನಲ್ ಎಸ್ಕೇಪ್ ಫ್ರಮ್ UK ಅಂತೇಳಿ ಕೇದಾರ್ನಾಥ್ ಸೀರೀಸ್ ಐತೆ ಅವ್ರ ಚಾನಲ್ದಾಗ, ಹೋಗಿ ನೋಡ್ಬೋದು ನೀವು. ಅಣ್ಣಂದ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಯೂಟ್ಯೂಬ್ ಲಿಂಕ್. ಇವ್ನು ಒಳ್ಳೆ ಕಂಟೆಂಟ್ ಕೊಟ್ಟಾರ, 8K ಸಬ್ಸ್ಕ್ರೈಬರ್ಸ್ ಅದಾರ, ಫಾಲೋ ಮಾಡ್ರಿ. ಟ್ರೈನಿಂಗ್ ಮಾಹಿತಿ ಎಲ್ಲ ಕೊಡ್ತಾರೆ, ನಿಮ್ಗೆ ಏನು ಬೇಕು ಅದೆಲ್ಲ ಟ್ರೈನಿಂಗ್ ಮಾಹಿತಿ. ಕರ್ನಾಟಕದ ಹುಡುಗ ಅವಂಗೂ ಸಪೋರ್ಟ್ ಮಾಡಿ ಬೆಳಿಬೇಕು, ನಮ್ಮ ಮಂದಿ ಬೆಳಿಬೇಕ್ರಿ. ನಮ್ಮವ್ರನ್ನ ಬೆಳೆಸ್ರಿ ಫಸ್ಟ್. ಈ ಟ್ರೈನ್ ವಾಯಾ ವಿಜಯಪುರ ಓಡಿಸಿದ್ದು ಭಾರಿ ಅಂದ್ರೆ ಭಾರಿ ಬೆಸ್ಟ್ ಚಾಯ್ಸ್ ಅಂತ ನಾನು. ಯಾಕಂದ್ರೆ ಈ ಲೈನಿಗೆ ಭಾಳ ಪ್ರಿಯಾರಿಟಿ ಇಲ್ಲರಿ, ಅಷ್ಟು ಟ್ರೈನ್ಗಳು ಓಡಂಗಿಲ್ಲ. ಇಲ್ಲೇ ನಮಗೆ ಹುಬ್ಳಿಯಿಂದ ಭಾಳ ಟ್ರೈನ್ಗಳು ಬೇಕು ಈಗ ನಾರ್ತ್ ಸೈಡಿಗೆ. ಎಲ್ಲ ಟ್ರೈನ್ಗಳು ನಾನು ಹೋಪ್ ಮಾಡ್ತೀನಿ ಇದೇ ರೂಟ್ ಮೇಲೆ ಬರಲಿ ಅಂತೇಳಿ. ಯಾಕಂದ್ರೆ ಈ ರೂಟಿಗೆ ಕಡಿಮೆ ರೀ ಪ್ಯಾಟ್ರೋನೇಜ್. ನಿಮ್ಗೆ ಬೇರೆ ಕಡೆ ಆದ್ರೆ ಬೇರೆ ಕಡೆಯಿಂದ ಹೆಂಗಾರೆ ಸಿಗ್ತಾವೆ. ಈಗ ನಮ್ಮ ಗದಗ ಹಾಸ್ಪಿಟಲ್ ಲೈನ್ ನೋಡ್ರಿ, ಅಲ್ಲಂತೂ ನಾರ್ಮಲಾಗಿ ಟ್ರೈನ್ ಅದಾವೆ. ನಾರ್ತಿಗೆ ಹೋಗಿ ನಿಮ್ಗೆ ಅಟ್ಲೀಸ್ಟ್ ಡೆಲ್ಲಿಗಾರ ಸಿಗ್ತಾವೆ. ಬಟ್ ಡೆಲ್ಲಿಗೆ ಮಾತಾಡ್ಬೇಕಂದ್ರೆ ಇದು ಬಿಜಾಪುರ ಲೈನಿಗೆ ಒಂದೇ ಟ್ರೈನ್ ವೀಕ್ಲಿ ಒನ್ಸ್. ಬಟ್ ಹೆಲ್ಪ್ ಮಾಡ್ಬೇಕಂದ್ರೆ ಇದನ್ನು ವೀಕ್ಲಿ ತೆಗೆದು ಡೈಲಿ ಮಾಡ್ಬೇಕು, ಇಲ್ಲ ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ಬೇಕು. ಮತ್ತು ನಿಮ್ಗೆ ಇಲ್ಲೇ ರಾಜಸ್ಥಾನಕ್ಕಂತೂ ಬಾರ್ಮರ ಇವು ಸಿಗ್ತಾವೆ ಬಿಡ್ರಿ, ಬಿಕಾನೇರ. ಬಟ್ ಒಂದು ದಿನ ಟಿಕೆಟ್ ಸಿಗಂಗಿಲ್ಲ ರೀ. ಈಗ ನೋಡಿರಿ, ನಾವು ಈಗ ಹೊರಗೆ ಹೋದಾಗ ಹೊರಗಿನ ಮಂದಿಗೆ RLW ಅಂತ ಹೆಂಗೆ ಸಿಗ್ತಾವಲ್ಲ, ನಮಗೆ ಹಂಗಿಲ್ಲ, ನಮ್ಗೆ ಸಿಗಂಗೇ ಇಲ್ಲ. ನಾನೇ ಇಲ್ಲಿ ಎಷ್ಟು 10 RLW ಅಲ್ದಾಗ ಬಿಕಾನೇರ್ ಎಕ್ಸ್ಪ್ರೆಸ್ದಾಗ ಮಾಡಿದ್ದೆ, ಕನ್ಫರ್ಮ್ ಆಗಲಿಲ್ಲ. 3-4ಕ್ಕೆ ನಿಂತೆ. ಬಟ್ ಅಲ್ಲಿ ಎಷ್ಟೋ RLW ಇದ್ದರೂ ಕ್ಲಿಯರ್ ಆಗಿಬಿಡ್ತದೆ. ಮತ್ತು ನಿಮ್ಗೆ ಇನ್ನೊಂದು ಶೇರ್ ಮಾಡ್ಬೇಕಂದ್ರೆ ನಾನು ಗೋರಖ್ಪುರ್ ಅಂತ ಹೋಗಿದ್ದೆ ರೀ. ನಾನು ಅಲ್ಲಿಂದ ಸೋನೋಲಿ ಬಾರ್ಡ್ರ್ ಅಂತ ಬರುತ್ತೆ, ಅಲ್ಲಿಂದ ನಾನು ನೇಪಾಳಕ್ಕೆ ಹೋಗಿದ್ದೆ. ಹೌದ್ರಿ, ನೇಪಾಳಕ್ಕೆ ಹೋಗಿದ್ದೆ. ನಾನು ನೇಪಾಳ ಅಡ್ಡಾಡಕ್ಕೆ ಹೋಗಿದ್ದೆ. ಮತ್ತು ಅದೇನೈತಲ್ಲ, ನಾನು ನಿಮ್ಗೆ ಒಂದಿನ ಯಾವ್ದಾರ ರೀಲ್ದಾಗದು ಹೇಳ್ತೀನಿ. ಬಟ್ ನಂದು ಅಲ್ಲಿಂದ ಎಕ್ಸ್ಪೀರಿಯನ್ಸ್ ಮಾತಾಡ್ಬೇಕಂದ್ರೆ ಬಸ್ದವ್ರು ಭಾಳ ಮೋಸ ಮಾಡ್ತಾರೆ ರೀ. ಗೋರಖ್ಪುರದಿಂದ ನಮಗೆ ವಾಪಸ್ ಆಗ್ರಾಕ್ಕೆ ಬರೋಕ್ಕೆ ಯಾವ ಟ್ರೈನ್ ಇರೋಕ್ಕಿಲ್ಲ, ಅಂದ್ರೆ ಫುಲ್ ರಶ್ ಇದ್ದು. ಜನ್ರಲ್ ಅಂತೂ ನಿಮ್ಗೆ ಗೊತ್ತೈತಿ ನಾರ್ತದ. ನಾವು ಅದಕ್ಕೆ ಬಸ್ ನೋಡಿದ್ದೀವಿ ರೀ. ಬಸ್ 800 ರೂಪಾಯಿ ಸ್ಲೀಪಿಂಗ, ಇಬ್ಬಿಬ್ರು. ನಾವು ಇಬ್ಬಿಬ್ರು ನಾರ್ಮಲ್ ಬಸ್ ಹೆಂಗಿರುತ್ತೆ, ನಂಗೆ ಬಸ್ ಆಗಿ ಬರಲ್ಲ ಬಿಡ್ರಿ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಸಂಜೆ 4ಕ್ಕೆ ಬಿಟ್ಟಿದ್ದು, ಬೆಳಗ್ಗೆ 4ಕ್ಕೆ ಹೋಗುತ್ತದೆ. 12 ತಾಸಿನ ಜರ್ನಿ. ಹೋಗಿ ಹತ್ತಿದ್ದೀವಿ. ನೋಡ್ತೀವಿ ಅಲ್ಲಿ ಇಬ್ಬಿಬ್ರು ಮಕ್ಕೋದು. ನೀವು ಬಸ್ ಸ್ಲೀಪರ್ ಬಸ್ ಒಂದು ಎಕ್ಸ್ಪೆಕ್ಟೇಷನ್ ಮಾಡಿರಿ, ಇಬ್ಬಿಬ್ರು ಮಕ್ಕೋಲ್ಲ. 4 ಮಂದಿ ಕುಂದ್ರಿಸಿ ಇದ್ರಾಗ ಹೋಗೋದು ಆಗಂಗಿಲ್ಲ ಅಂತಂದು ನಾವು ಜಗಳ ಮಾಡಿ ಹೊಡೆದಾಡಿ ಅವು ಕುಂದ್ರು ಸೀಟ್ ಇರ್ತಾವಲ್ರಿ, ಅವನು ತೊಗೊಂಡಿವಿ ಪುಷ್ಪಾಕಿದ್ದು. ಇಲ್ಲಾಂದ್ರೆ ಎಲ್ಲರೂ 4 ಮಂದಿ ತುಂಬ ಕಳಿಸಿಬಿಟ್ರೆ ಈ ಥರ ಮೋಸ ಆಗುತ್ತೆ. ಇಲ್ಲಿ ನೀವೇನಾರ ನಾರ್ತ್ ಸೈಡ್ ಹೋಗತ್ತೀರಂದ್ರೆ ಬಸ್ ಯಾವ್ದೈತಿ, ನಮಗೆ ಎಂಥ ಸೀಟ್ ಕೊಡ್ತಾರೆ ಅದನ್ನು ನೋಡಿ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಬುಕ್ ಮಾಡಿರಿ, ಇಲ್ಲ ಭಾಳ ಮೋಸ ಮಾಡಿ. ಸ್ಟಾರ್ಟ್ ಆದಿವಿ ರೀ, ಒಂದು 15-20 ನಿಮಿಷ ಬಿಜಾಪುರದಾಗ ನಿಂತ ಮೇಲೆ, ಅಂದ್ರೆ ವಿಜಯಪುರದಾಗ. ಮತ್ತು ಒಂದು ಖುಷಿ ವಿಚಾರ ಏನಂದ್ರೆ ಈಗ ಒಂದು ಸ್ವಲ್ಪ ಉಸಿರಾಡ್ಸಕ್ಕೆ ಗಾಳಿ ಸಿಕ್ಕಂಗೆ ಆಗೈತೆ ರೀ ಟ್ರೈನ್ ಒಳಗೆ. ಯಾಕಂದ್ರೆ ಆರಾಮ್ ಖಾಲಿಯಾಗಿ ಎಲ್ಲ ನಮ್ಮ ಮನ್ಸು ಸಿಗುತ್ತೆ.
ನಂಗೆ ಹುಬ್ಬಳ್ಳಿ ಗಾಡಿ ಅಂದ್ರೆ ಎಕ್ಸ್ಪೆಕ್ಟೇಷನ್ ಏನು ಇರ್ತಂದ್ರೆ ನಮ್ಮ ಸೈಡ್ ಅಂದ್ರೆ ನಮ್ಮ ಕರ್ನಾಟಕ ಮಂದಿ ಸಿಗುತ್ತಂತೆ ಬಟ್ ಎಕ್ಸ್ಪೆಕ್ಟೇಷನ್ ಎಲ್ಲ ರಾಂಗ್ ಆಗಿಬಿಡುತ್ತೆ ರೀ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಅಲ್ಲೇ ಹೊರಗೆ ತುಂಬಿಡುತ್ತೆ ಇದು ಟ್ರೈನ್ ಅದ್ರ ಸಂಬಂಧ ಯಾಕಂದ್ರೆ ನಮ್ಮ ಮಂದಿ ಇದ್ರೆ ಟೈಮ್ ಪಾಸ್ ಆಗಿಬಿಡುತ್ತೆ ಈಗ ಅಣ್ಣಗಳು ನೋಡ್ರಿ ಅವ್ರು ತೋರಿಸಿದೆ ಅವರು ಅವ್ರು ಕೇದಾರ್ನಾಥ್ಗೆ ಹೋಗಿ ಬರತ್ತಾರೆ ಟ್ರಿಪ್ ಹಿಂಗೆ ಸಿಕ್ಕರೆ ಏನೋ ಒಂದು ಖುಷಿ ರೀ ಏನೋ ಒಂದು ಟ್ರಿಪ್ ಮೆಮೊರೇಬಲ್ ಆಗುತ್ತೆ ಈಗ ನೋಡ್ರಿ ಆರಾಮ್ ಕಲೆ ಐತೆ ನಾನು ನಿಮ್ಗೆ ತೋರಿಸ್ತೀನಿ ಬಟ್ ಟ್ರೈನ್ ವಾಪಸ್ ನಿಂತೀರಿ ಇಲ್ಲೇ ಯಾಕೆ ಗೊತ್ತಿಲ್ಲ ನನಗೆ ಅನ್ಸೋ ಮಟ್ಟಿಗೆ ಹುಬ್ಬಳ್ಳಿ ವಿಜಯಪುರ ಇಂಟರ್ಸಿಟಿ 4:45 ಬಿಡ್ತಾನಲ್ಲ ಅದು ಒಳಗೆ ಬರತ್ತೈತಿ ಅದ್ರ ಸಂಬಂಧ ನಿಂದ್ರಿಸಾಗ್ತಿರ್ಬೋದು ಮೊದಲು ನಾನು ನಿಮ್ಗೆ ಅದನ್ನು ಇಂಟರ್ಸಿಟಿ ತೋರಿಸ್ತೀನಿ ಆಮೇಲೆ ಇಲ್ಲಿ ಒಳಗೆ ತೋರಿಸ್ತೀನಿ ಮೋಯೆ ಆತ್ರಿ ನನ್ನ ಜೊತೆ ಇಂಟರ್ಸಿಟಿ ಅಲ್ಲಿ ಬರತ್ತೈತ್ರಿ ಆವಾಜ್ ಕೇಳಿಸ್ತಾ ಬಟ್ ಇಲ್ಲಿ ತಡ್ರಿ ಇಲ್ಲಿ ಬಗ್ಗೆ ಸರ್ ನೋಡೋಣ ಇಲ್ಲಿ ಕಾಣುತ್ತೆ ಆಗಂಗಿಲ್ಲ ಗೂಡ್ಸ್ ಟ್ರೈನ್ ನಿಂತಿದ್ದಕ್ಕೆ ನಂದು ಮೋಯೆ ಆಗಿಬಿಡ್ತ್ರಿ ಏನು ಮಾಡೋಕ್ಕಾಗಂಗಿಲ್ಲ ಅದ್ರದ್ದು ಆವಾಜ್ ಕೇಳ್ತಾ WDP 4D ಇದೆ ಮೇ ಬಿ ಹಾರ್ನದ್ದು ಅಲ್ಲಿ ಬರೋದದ ಅದು ಪೂರ್ತಿ ಒಳಗೆ ಎಂಟ್ರಿ ಆತಂದ್ರೆ ನಮ್ಗೆ ಸಿಗ್ನಲ್ ಸಿಗುತ್ತೆ ನಾವು ರೆಡಿ ಟು ಡಿಪಾರ್ಟ್ ನೋಡೋಣ ಬಟ್ ಆಲ್ಮೋಸ್ಟ್ ಎಲ್ಲ ಸ್ಟೇಷನ್ ಕವರ್ ಮಾಡ್ತೇನೆ ರೀ ಯಾಕಂದ್ರೆ ನಂದು ಗದಗ ಸ್ಟೇಷನ್ 2 ಗಂಟೆಗೆ ಬರೋದ್ರಿಂದ ಕ್ಷಮಿಸಿ ಬಿಡಿ ಗದಗಿಗೆ ಹೇಳ್ತೀನಿ ಗದಗ ಸ್ಟೇಷನ್ 2 ಗಂಟೆಗೆ ಬರೋ ಸಂಬಂಧ ನಮಗೆ ಬಾಗಲಕೋಟೆ ಬಾದಾಮಿ ಕವರ್ ಆಗ್ತಾವೆ ಹುಬ್ಬಳ್ಳಿ ಒಂದೇ ರೀ ಹುಬ್ಬಳ್ಳಿಗೆ ಏನು ರೀ ವಿಡಿಯೋ ಎಂಡ್ ಮಾಡೋದಷ್ಟೇ ಪೂರ್ತಿ ಜರ್ನಿ ಎಲ್ಲ ಎಕ್ಸ್ಪೀರಿಯನ್ಸ್ ತೋರಿಸಿ ನಿಮಗೆ ನೋಡೋಣ ಇಲ್ಲಿ ಸೌಂಡ್ ಕೇಳಿಸೋರಿ ಇಲ್ಲೇ ಡೀಸೆಲ್ ಇಂಜಿನ್ ಸೌಂಡ್ ಬರತೈತಿ ಇಲ್ಲಿ ಬಂತ ಇಲ್ಲಿ ತಡ್ರಿ ಇಲ್ಲಿ ಕರೆಕ್ಟ್ ತೋರಿಸುತ್ತೆ ಇಲ್ಲಿ ನೋಡ್ರಿ ಇಲ್ಲಿ ಲೈಟ್ ಬೀಳತೈತೆ ನೋಡ್ರಿ ಇಲ್ಲೇ ಲೈಟ್ ಕಾಣ್ತಾರ ಇಲ್ಲೇ ಬಂತು ನೋಡ್ರಿ ಟ್ರೈನ್ ಬಂತು ಇಲ್ಲಿ ಬಂತು ಇದು ಒಂಥರ ಮಜಾ ಅನ್ಸತ್ತದ್ರಿಪ್ಪ ನೋಡ್ರಿ ಇಲ್ಲ ನಮಗೆ ಸಿಗ್ನಲ್ ರೆಡ್ ಐತಿ ಇನ್ನ ಈಗ ನಿಮ್ಗೆ 3rd AC ಎಕನಾಮಿ ಒಳಗೆ ಏನೇನು ಚೇಂಜ್ ಐತಿ ಬರೀ ಚೇಂಜಸ್ ನೋಡೋಣ ನಾವು ಅಂದ್ರೆ 3rd AC ಮತ್ತು 3rd AC ಎಕನಾಮಿಗೆ ಏನೇನು ಚೇಂಜ್ ಐತೆ ಅಂತ 3rd AC ಒಳಗೆ ನೀವು ಇಲ್ಲಿ ನಳದ ಇಲ್ಲೇ ಆನ್ ಮಾಡ್ಕೋದು ಬರುತ್ತೆ ಬಟ್ ಇಲ್ಲಿ ಹೊತ್ಬೇಕ್ರಿ ಅರ್ಥ ಆತ್ರ 3rd AC ಎಕನಾಮಿ ಒಳಗೆ ಇಲ್ಲಿ ಪ್ರೆಸ್ ಮಾಡ್ಬೇಕ್ರಿ ನೀವು ಕಾಲಿಂದ ಇಲ್ಲಿ ನೀರು ಬರುತ್ತೆ ಮತ್ತು ನಿಮಗೆ ಇಲ್ಲೇ ಪ್ರೆಸ್ ಫಾರ್ ಫ್ಲಶ್ ಯಾವ್ದ್ರಿಂದ ಇದು ಎಲೆಕ್ಟ್ರಿಕಲ್ ಫ್ಲಶ್ ಆಗತ್ತೆ ರೀ ಮತ್ತು ಇದು 3rd AC ಒಳಗೂ ಇರುತ್ತೆ ಬಟ್ ಒಂದಷ್ಟು ಕಡೆ ಇರಂಗಿಲ್ಲ ಬಟ್ ಈಗ ಮಾಡರ್ನ್ ಕೋಚ್ ಒಳಗೆ ಎಲ್ಲರಿಗೂ ಇರುತ್ತೆ ಇಲ್ಲಿ ಐತಿ ಬರೀ ಹೊರಗೆ ಹೋಗಿ ಇನ್ನೇನೇನು ಐತಿ ತೋರಿಸ್ತಾರೆ ಇಲ್ಲಿ ನೋಡ್ರಿ ಇಲ್ಲೂ ಅದ ಸಿಸ್ಟಮ್ ಐತಿ ಇಲ್ಲೂ ಪ್ರೆಸ್ ನೀರು ತಗೋದು ಮತ್ತು ಇಲ್ಲೇ ಇದು ಸೋಪ್ ಡಿಸ್ಪೆನ್ಸರ್ ಐತಿ ಮತ್ತು ಇಲ್ಲೇ ನೀವು ನೋಡ್ರಿಲ್ಲ ಡಸ್ಟ್ಬಿನ್ ಅದು ಹಿಂಗೆ ಐತಿ ಡಿಪಾರ್ಟ್ ಆಗೇ ಬಿಟ್ವಿ ನಾವು ಒಂದು ಇದರಿಂದ ಅದ್ರಲ್ಲಿ ಬರ್ರಿ ಡಿಪಾರ್ಚರ್ ನೋಡೋಣ ಅಂತ ನಾವು ಚೇಂಜಸ್ ಅಂದೆಲ್ಲ ಮತ್ತು ಈಗ ಡೋರ್ಗಳು ನಿಮ್ಗೆ ಅಲ್ಲಿ ಹಿಂಗೆ ಪುಷ್ ಸಿಗ್ತಾವ್ರಿ ಇಲ್ಲ ಹಿಂಗೆ ಇತ್ತಾಗ ಜಗ್ಗು ಸಿಗ್ತಾವೆ ಇದ್ರೊಳಗೆ ಹಿಂಗೆ ಸ್ಲೈಡಿಂಗ್ ಡೋರ್ ಸಿಗ್ತಾವೆ ನಿಮ್ಗೆ ಒಳಗೆ ಹೋದ್ ಹುಡ್ಕೊಂಡು ನಮಗೆ ಮೇಜರ್ ಚೇಂಜ್ ನಂಗೆ ಅನ್ಸಿದ್ದ ಭಾರಿ ಬೆಸ್ಟ್ ಅಂದ್ರೆ ಇಲ್ಲಿ ನೋಡ್ರಿ AC ವಿಂಡೋ ಅದನ್ನ ಹಾಕಿಟ್ಟು AC ವಿಂಡೋ ಸಪ್ರೇಟ್ ಸಿಗ್ತಾವೆ ನಿಮ್ಗೆ ನೀವು ಬೇಕಾದ್ರೆ ಕ್ಲೋಸ್ ಮಾಡ್ಕೋಬೋದು ಓಪನ್ ಮಾಡ್ಕೋಬೋದು ಬ್ಯಾಡ್ ಅಂದ್ರೆ ಓಪನ್ ಕ್ಲೋಸ್ ಇದು ಬೆಸ್ಟ್ ಯಾಕಂದ್ರೆ ಬರೀ ಮ್ಯಾಗ ನಿಮ್ಗೆ AC ಸಿಗೋದ್ರಿಂದ ತೆಳಗಿನವ್ರು ಬರ್ತಿರ್ಕಿಲ್ಲ ರೀ ಇದ್ರೊಳಗೆ ಏನು ಚೇಂಜ್ ಕೊಟ್ರೆ ಅಂದ್ರೆ ಇದು ಬರುತ್ತೆ ಬಟ್ ನಿಮ್ಗೆ ಇಲ್ಲಿ ನೋಡ್ರಿ ಮೊಬೈಲ್ ಹೋಲ್ಡರ್ ಕೊಟ್ರೆ ಇಲ್ಲಿ ಚಾರ್ಜಕ್ಕೆ ಇಲ್ಲಿ ಹೋಲ್ಡ್ ಮಾಡ್ಕೋಬೋದು ಮತ್ತು ಇದು ಚಾರ್ಜಿಂಗ್ ಇರುತ್ತೆ ಬಟ್ USB ಕೊಟ್ಟರೆ ಇದೊಂದು ಚೇಂಜ್ ನೋಡ್ಬೇಕಂದ್ರೆ ಆಲ್ಮೋಸ್ಟ್ ಇವು ಚೇಂಜಸ್ ವರ್ತ್ ಅದಾವ್ರಿ ಇದ್ರೊಳಗೆ ಇವು ನೋಡ್ರಿ ನಮ್ಮ ಎಲ್ಲ ದೋಸ್ತುಗಳು ಮಕ್ಕೊಂಬಿಟ್ರೆ ತಂಡತೈತಿ AC ಎದಕ್ಕೆ ಬುಕ್ ಮಾಡ್ಬೇಕು ಮತ್ತು ಸ್ಲೀಪರ್ದಾಗ ಬರ್ತಿದ್ದಿಲ್ಲ ಏನು ಗೊತ್ತಿತ್ತು ನಮ್ಮ ಕರ್ನಾಟಕದಾಗ ಇಷ್ಟು ಮಳೆ ಆಗಿ ತಂಡ ಹತ್ತಿತ್ತು ತಂಡ ಐತಿ ಹೊರಗೆ ಮಳೆ ಬಂದು ತಂಡ ಕೃಷ್ಣಪ್ಪ ಏನು ಹೇಳ್ತಾರೆ ಈ ಟ್ರೈನ್ ಬಗ್ಗೆ ಅವರು ಸೀರಿಯಲ್ ಬಿಸಿ ಆಗ್ಯಾರ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಆದ್ರೆ ಒಂದೇ ಅಂದ್ರೆ ನಮ್ಗ ಈ ಸೀಟ್ ಮಾಡಿದ್ವಿ ಆದ್ರೆ 2-3 ಮಂದಿ ಸಕ್ಸಸ್ ಆತ 3 ಮಂದಿ ಆಗ್ಲಿಲ್ಲ ಈಗ ಸಿಕ್ಕಿದಾವ ಇನ್ನೇನು 3 ತಾಸಕ್ಕಂದ್ರೆ ಹುಬ್ಳಿ ಮುಡ್ತೀವಿ ಇರ್ಲಿ ಆದ್ರೂ ಆರಾಮ್ ಹೊಂಟೇವಿ ಏನ್ ಅಂತ ಟೆನ್ಷನ್ ಅಲ್ಲ ದಾನಾಪುರ ಸ್ಪೆಷಲಿ ಕಂಪೇರ್ ಮಾಡ್ರಿ ಹೆಂಗೈತ್ರಿ ದಾನಾಪುರ ಸ್ಪೆಷಲಿ ಕಂಪೇರ್ ಮಾಡಿದ್ರೆ ಈ ಪೂರ್ ಚಲೋ ಐತಿದ ದಾನಾಪುರ ಅಂತೂ ಎದಕ್ಕೂ ಉಪಯೋಗ ಇಲ್ಲ ಅವನ ಹಡ ವರ್ಸ್ಟ್ 50 ತಾಸು ಹೋಗೈತದ ಏನು ಉಪಯೋಗ ಇಲ್ಲ ಆಗ ಮಸ್ತ್ ಐತಿ ನಮ್ಮ ಗೌಡ್ರನ್ನ ಬೆಳೆಸ್ರಿ ಥ್ಯಾಂಕ್ ಯು ಟ್ರೈನ್ ಆರಾಮ್ ಅಂದ್ರೆ ಆರಾಮಾಗೈತ್ರಿ ಖಾಲಿ ನಂಗೆ ಇಂಥ ಟ್ರೈನ್ ನೋಡಿ ಖುಷಿ ಬರ್ತದೆ ಟ್ರೈನ್ ಖಾಲಿ ಬೇಡ್ರಿ ನಂಗೆ ಇದ್ದಿದ್ದು ಸೀಟಿಗೆ ಒಬ್ಬೊಬ್ರು ಕುಂತ್ಬಿಟ್ರೆ ಏನು ಪ್ರಾಬ್ಲಮ್ ಇರಲ್ಲ ಬಟ್ ವೇಟಿಂಗ್ ಲಿಸ್ಟ್ ನಾವೇ ಇದ್ದು ಬಿಡ್ರಿ ವೇಟಿಂಗ್ ಲಿಸ್ಟ್ ಬಟ್ ಹಿಂಗಾದ್ರೆ ಭಾಳ ಕಂಜೆಸ್ಟೆಡ್ ಅನ್ಸಿದ್ರಿ ಎಲ್ಲ ಎಷ್ಟು ಮಸ್ತ್ ಐತೆ ನೋಡ್ರಿ ಈಗ ಆರಾಮ್ ಇಲ್ಲಾನು ಸೀಟ್ ಹಾಕೊಂಡಿವಿ ಇಲ್ಲಿ ಹಾಕೊಂಡಿವಿ ಆರಾಮ್ ಹಾಕೋತೇವಿ ಇನ್ನು ಬೆಳಗ್ಗೆ ಅದು ಕೊಡಕ್ಕೆ ಬೆಳಗ್ಗೆನೂ ಇಲ್ರಿ ರಾತ್ರಿ 2 ಗಂಟೆಗೆ ಹೋಗಿ ನಮ್ಮ ಗದಗ ಮುಡ್ತೇವಿ ಬರೀ ಖುಷಿ ಆಗತ್ತೈತಿ ಇಲ್ಲೇ ಇದು ಕ್ರಾಸ್ ಆತ ಯಾವ್ದು ಹೇಳ್ರಿ ಮೈಸೂರು ಸಾಯಿನಗರ ಸಿಡಿ ಟರ್ಮಿನಸ್ ಡಬ್ಲಿಂಗ್ ಆಗಿತ್ತು ನೋಡ್ರಿ ಎಲ್ಲ ಕಂಪ್ಲೀಟ್
ಹಜರತ್ ನಿಜಾಮುದ್ದೀನ್ ಹುಬ್ಳಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬಂದದ್ರಿ ಬಸವನ ಬಾಗೇವಾಡಿ ರೋಡಿಗೆ. ಬಸವನ ಬಾಗೇವಾಡಿ ರೋಡಿಗೇನು ಇಲ್ಲಿ ಸ್ಟಾಪ್ ಕೊಟ್ಟಾರ್ರಿ, ಭಾರಿ ಚಲೋ ವಿಚಾರ. ಬಟ್ ಇಂಡಿಗೆ ಯಾಕೆ ಕೊಟ್ಟಿಲ್ಲ ಅದು ಗೊತ್ತಾಗಲಿಲ್ಲ. ಬಸವನ ಬಾಗೇವಾಡಿ ಕೊಟ್ರಂದ್ರೆ ಇಂಡಿಗೂ ಕೊಡಬೇಕಿತ್ತು. ಮತ್ತು ಇಲ್ಲಿ ನಾವು ಮಾತಾಡ್ಬೇಕಂದ್ರೆ 1 ತಾಸು ಡಿಲೇ ಅದೇವ್ರಿ. ಮತ್ತು ಇನ್ನು ನಾವು ಬಾಗಲಕೋಟೆಗೆ 11:40ಕ್ಕೆ ಮುಟ್ಬೇಕಿತ್ತು. ಬಟ್ ಇಲ್ಲೇ 11:20 ಆಗೋದ್ರಿಂದ ನಮಗೆ ಇನ್ನೂ 1 ತಾಸು ಮೇಲೆ ಟೈಮ್ ಬೇಕು ರೀ. ಯಾಕಂದ್ರೆ ಆಲ್ಮಟ್ಟಿ ಜದ್ರಮನ್ಕುಂಟಿ ಇದೆಲ್ಲ ಸೆಕ್ಷನ್ ಭಾಳ ಸ್ಲೋ ಸೆಕ್ಷನ್, ಮತ್ತು ಕಾಷನ್ ಆರ್ಡರ್ ಇರುತ್ತೆ ಅಲ್ಲಿ ಭಾಳ ಸ್ಲೋ ಆಗುತ್ತೆ ಟ್ರೈನ್. ಮತ್ತು ಹಿಂಗೆ ರೌಂಡ್ ಹೊಡೆದು ನಾವು ಆಲ್ಮಟ್ಟಿ ಡ್ಯಾಮ್ ಎಲ್ಲ ರೌಂಡ್ ಹೊಡಿತೀವಿ, ಅದ್ರ ಸಂಬಂಧ ಸ್ವಲ್ಪ ಸ್ಲೋ ಆಗುತ್ತೆ. ಸಿಗ್ನಲ್ ಆಗೇ ಬಿಡುತ್ತೆ. ಹೋಗಪ್ಲೆ ಬಸವನ ಬಾಗೇವಾಡಿ ಬಿಟ್ಟೇ ಬಿಡುತ್ತೆ ಟ್ರೈನ್. ನೋಡ್ರಿ ಇಲ್ಲೇ ಬೇರೆ ಅವ್ರು ಕೇದಾರ್ನಾಥ್ಗೆ ಹೋಗಿದ್ದು ಟ್ರಿಪ್. ಇಲ್ಲಿ ನೋಡ್ರಿ ಪ್ಲಾಟ್ಫಾರ್ಮ್ ನಂಬರ್ ಎಷ್ಟಿದೆ ಬಸವನ ಬಾಗೇವಾಡಿದೆ 2 ಇರ್ಬೇಕು. 1 ಪ್ಲಾಟ್ಫಾರ್ಮ್ ನಂಬರ್ 1 ಒಳಗೆ ಬಂದಿದ್ವಿ ನಾವು. 11:22 ಕರೆಕ್ಟ್ ಡಿಪಾರ್ಟ್ ಆದ್ವಿ. ಬಾಗೇವಾಡಿ ಒಳಗೆ ರಶ್ ಐತಿ. ಮೇ ಬಿ ಇದು ಹೈದರಾಬಾದ್ ಹುಬ್ಳಿ ಎಕ್ಸ್ಪ್ರೆಸ್ಸಿಗೆ ಇರ್ಬೋದು. ಯಾಕಂದ್ರೆ ಹುಬ್ಳಿ ಸೈಡ್ ಬರೋರು ರಾತ್ರಿ ಈ ಟ್ರೈನ್ ತೊಗೊಂಡು ಹುಬ್ಳಿ ಕಡೆ ಬರ್ತಾರೆ. ಯಾಕಂದ್ರೆ ಬೆಳಗ್ಗೆ 6 ಗಂಟೆಗೆ ಮುಟ್ಟುತ್ತೆ. ಇದನ್ನು ತೊಗೊಂಡ್ರಂತೂ ಬೆಳಗ್ಗೆ 5 ಗಂಟೆಗೆ ಬರುತ್ತೆ. ಯೂಸ್ ಇಲ್ಲ ಅಂತೇಳಿ. ಯಾಕಂದ್ರೆ ಇದು ವೀಕ್ಲಿ ಟ್ರೈನ್ ರೀ, ಯಾರಿಗೂ ಅಷ್ಟು ಇದನ್ನು ಪ್ರಿಫರ್ ಮಾಡೋಂಗಿಲ್ಲ ವೀಕ್ಲಿ ಟ್ರೈನ್ಗಳನ್ನ. ಲೋಕಲ್ ಮಂದಿ ಬಗ್ಗೆ ಮಾತಾಡತ್ತೇನೆ ರೀ. ಲೋಕಲ್ ಮಂದಿ ಯಾವತ್ತೂ ವೀಕ್ಲಿ ಟ್ರೈನ್ ಪ್ರಿಫರ್ ಮಾಡೋಂಗಿಲ್ಲ. ಯಾಕಂದ್ರೆ ಇವ ಒಮ್ಮೆ ಲೇಟಾಗಿ ಬರ್ತಾವೆ, ಒಮ್ಮೆ ಲಘು ಬರ್ತಾವೆ, ಟೈಮಿಂಗ್ಗಳು ಪಕ್ಕ ಇರೋಂಗಿಲ್ಲ. ಬಟ್ ಈ ಟ್ರೈನಿಗೆ ಕೊಟ್ಟು ಪ್ರಿಯಾರಿಟಿ ಓಡಿಸಿರ್ರಿ. ಫ್ಯಾನ್ ಆಗ್ಬಿಟ್ಟು ಈ ಟ್ರೈನಿಗೆ. ಕರ್ನಾಟಕ ಸಂಪರ್ಕ ಕ್ರಾಂತಿ ಕರ್ನಾಟಕ ಎಕ್ಸ್ಪ್ರೆಸ್ ಎಲ್ಲಿಗೂ ಹೊತ್ತಂಗಿಲ್ಲ ನೋಡ್ರಿ. ಹುಬ್ಳಿ ನಿಜಾಮುದ್ದೀನ್ ಸೂಪರ್ ಫಾಸ್ಟ್ ಮುಂದೆ ವಾವ್. ನಾ ಜರ್ನಿ ಮಾಡಿದ ದಿನ ಮಾತ್ರ ಭಾರಿ ಬೆಸ್ಟ್ ಇತ್ತು ರೀ. ಕೇಸ್ಗೇನ 3 ತಾಸು ಡಿಲೇ ಓಡಾತೈತೆ ರೀ ಇವತ್ತು. ಅಂಥದ್ರಾಗೆ ಇದನ್ನು ಹೆವಿ ಪ್ರಿಯಾರಿಟಿ ಕೊಟ್ಟು ಓಡಿಸಿರು. ಭಾಳ ಖುಷಿ ಆಗತ್ತೆ ರೀ ನೋಡಿ. ಯಾಕಂದ್ರೆ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ ಝೋನದ ಗಾಡಿ ಎಷ್ಟು ಮಸ್ತ್ ಹೋಗುತ್ತೆ. ಮತ್ತು ನಮ್ಮ ಊರಿಂದ ನಾರ್ತು ಒಂದು ಫಾಸ್ಟೆಸ್ಟ್ ಟ್ರೈನ್ ಸಿಗುತ್ತಂದ್ರೆ ಇನ್ನೇ ಏನು ಬೇಕು ರೀ. ಮತ್ತು ಇದನ್ನು ಸ್ಲ್ಯಾಗ್ ಟೈಮ್ ನಾನು ನಿಮ್ಗೆ ಹೊಳ ಹೇಳತ್ತೀನಿ, ತೆಗೆದ್ರೆ ಭಾರಿ ಬೆಸ್ಟ್ ಆಗುತ್ತೆ. ನಮ್ದು ನಿಜಾಮುದ್ದೀನ್ ಹುಬ್ಳಿ ವೀಕ್ಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬಂದಿದ್ರಿ ಆಲ್ಮಟ್ಟಿಗೆ. ಒಂದು ದುಃಖದ ವಿಚಾರ ಏನಂದ್ರೆ ಆಲ್ಮಟ್ಟಿಗೆ ಸ್ಟಾಪ್ ಇಲ್ಲ ರೀ. ನಮಗೆ ಸಿಗ್ನಲ್ ಇಲ್ಲ. ಯಾಕೆ ಸಿಗ್ನಲ್ ಇಲ್ಲಪ್ಪ ಅಂದ್ರೆ ನಮ್ಮ ಧಾರವಾಡ ಸೋಲಾಪುರ ಪ್ಯಾಸೆಂಜರ್ ಸ್ಪೆಷಲ್ ಅಪೋಸಿಟ್ ಬರತ್ತಾನ 2 ಕಿಲೋಮೀಟ್ರ್ ದೂರ ಐತಿ. ಅದ್ರ ಸಂಬಂಧ ಇಲ್ಲೆಲ್ಲೋ ಮ್ಯೂಸಿಕ್ ಕೂಡ ಆಯ್ತತ್ರಿ. ನಮಗೆ ಕಾಪರೇಟ್ ಬಿತ್ತಂದ್ರೆ ಭಾಳ ಪ್ರಾಬ್ಲಮ್ ಆಗುತ್ತೆ. ಇಷ್ಟೇ ರೀ. ಆಲ್ಮಟ್ಟಿ ಇಲ್ಲೇ ನೋಡ್ರಿ, ಹಿಂದೆ ರೈಲ್ವೆ ಸ್ಟೇಷನ್ ಐತಿ. ಅದ್ವಿ ರೀ ನಾವೀಗ ಆಲ್ಮಟ್ಟಿಯಿಂದ. ಆಲ್ಮಟ್ಟಿಗೆ ಏನೋ ಇಲ್ಲಿ ಇದು ನೋಡೋದು ನೋಡ್ರಿ, ಇಲ್ಲಿ ನಾಟಕ ಆಲ್ಮಟ್ಟಿ ಅವ್ರು ಇದ್ರೆ ಇದು ಎದ್ರದ್ದು ಅಂತೇಳಿ ಒಂದಿಟ್ಟು ನೋಡಿ ಹೇಳ್ಬಿಡ್ರಿಪ್ಪ. ಇಲ್ಲಿ ನೋಡ್ರಿ ಆಲ್ಮಟ್ಟಿ ಡ್ಯಾಮ್ ಕ್ರಾಸ್ ಮಾಡತ್ತಿದ್ದೀವಿ ನಾವು. ಲೈಟಿಂಗ್ ಇದಕ್ಕೆ TB ಡ್ಯಾಮಿಂಗ್ ಮಾಡ್ತಾರಲ್ರಿ, ಅಂದ್ರೆ ತುಂಗಭದ್ರಕ್ಕೆ ಹಂಗೆ ಮಾಡ್ಬೇಕು, ಮಸ್ತ್ ಕಾಣುತ್ತಿದೆ. ಬಟ್ ಅಷ್ಟೇನು ಇದಕ್ಕೆ ಮತ್ತು ಇದಕ್ಕೆ ಹೆಸರು ಏನಂತಾರಪ್ಪ ಅಂದ್ರೆ ಓದ್ದೂರು ಶಾಸ್ತ್ರಿ ಸಾಗರ ಅಂತಾರೆ ಇದಕ್ಕೆ. ಇದು ಬರುತ್ತೆ ನಿಡಗುಂದಿ ಡಿಸ್ಟಿಕ್, ನಿಡಗುಂದಿ ತಾಲೂಕು, ಬಿಜಾಪುರ ಡಿಸ್ಟಿಕ್. ಬಾರ್ಮರ್ AC ಎಕ್ಸ್ಪ್ರೆಸ್ ಯಶವಂತಪುರದಿಂದ ಬಾರ್ಮರ್ಗೆ ಹೋಗೋದು. ಇದು ವಿಡಿಯೋ ಮಾಡಂತೇಳಿ ಜಸ್ಟ್ ಒಂದು ಕಾಮೆಂಟ್ ಬಂದಿತ್ತು ರೀ, ಮಾಡೋಣಂತ ಒಂದಿಟ್ಟು ಟೈಮ್ ತೊಗೊತೀನಿ ರೀ. ನಾರ್ತಿಂದ ನೋಡ್ರಿ ಇಲ್ಲ ರಾತ್ರಿ ಹೊತ್ನಾಗ ಇದು ಘಟಪ್ರಭಾ ಬ್ಯಾಕ್ ವಾಟರ್ಸ್ ನೋಡೋದು ಎಷ್ಟು ಮಜಾ, ಎಷ್ಟು ಮಸ್ತ್ ಕಾಣದ. ನೀವೇನ್ರ ಬಾಗಲಕೋಟೆಯಿಂದ ಬಿಜಾಪುರ ಸೈಡ್ ಹೋಗತ್ತಿದ್ರಿ ಅಂದ್ರೆ ಇದನ್ನ ವ್ಯೂ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ರಾತ್ರಿ 1 ಗಂಟೆ ಆಗತ್ತೈತ್ರಿ ಈಗ, ಅಂದ್ರೆ 12:47. ನಮ್ಮ ಬಿಜಾಪುರ ಬಾಗಲಕೋಟೆ ಮಂದಿಗೆ ಅವ್ರ ಊರು ತೋರಿಸ್ಬೇಕಂತ ಹೇಳಿ ನಾವು ಎಚ್ಚರದೇವೆ ನೋಡ್ರಿ. ಇಲ್ಲಿ ನೋಡ್ರಿ ಇಲ್ಲೇ ನೈಟ್ ಟೈಮ್ ಒಳಗೂ ವರ್ಕ್ ಮಾಡೋದೈತಿ. ಇಲ್ಲಿ ಸದ್ಯ ಶಿಶು ಯಾರ ನೋಡ್ರಿ ಇಲ್ಲೇ, ಇಲ್ಲಿಂದ ಯಾರ ಇಲ್ಲಿ ಕಲ್ತಾರಿದ್ರೆ ಮೆಮೊರೀಸ್ ಶೇರ್ ಮಾಡ್ಕೋಬೋದು. ಕಲ್ತಿ ಸಾಲಿ ಮಗಳು ಡಿಪ್ಲೊಮಾ ಕಾಲೇಜ್ ಅನ್ಲಿ ಅದ. ಇದು ಡಿಪ್ಲೊಮಾ ಕಾಲೇಜ್, ಇದು ಡಿಪ್ಲೊಮಾ ಕಾಲೇಜ್ ನೋಡ್ರಿ. ಲೋಕಲ್ ಬಾಯ್ಸ್ ಹೇಳತ್ತಾರ ನಮ್ಮ ಶಾಲೆ, ನಮ್ಮ ಕಾಲೇಜ್, ನಮ್ಮ ಹೆಮ್ಮೆ. ಆದ್ಮೇಲೆ ಬಾಗಲಕೋಟೆ ಜಂಕ್ಷನಿಗೆ ಎಂಟರ್ ಆದಿವ್ರಿ ನಾವು. ಇಲ್ಲಿ ನೋಡ್ರಿ ಇಲ್ಲೇ ಬೋರ್ಡ ಅಳಿಕ್ ಬಿಟ್ಟತೆ ಅಲ್ರಿ, ಬೋರ್ಡ ಅಳಿಕ್ ಬಿಟ್ಟತ್ತಲ್ರಿ ಇಲ್ಲಿ. ಬೋರ್ಡ್ನಾಗ ಏನಿಲ್ಲ, ಫುಲ್ ರಿನೋವೇಷನ್. 3ಕ್ಕೆ ರೀ, ಅದ ರೀ 3ಕ್ಕೆ ರೀ. 3ನೇ ನಂಬರ್ ಪ್ಲಾಟ್ಫಾರ್ಮಿಗೆ ಬಂದಿವ್ರಿ. 1 ನಂಬರ್ ಒಳಗೆ ನಮ್ದು ಹುಬ್ಬಳ್ಳಿಯಿಂದ ಹೈದರಾಬಾದಿಗೆ ಹೋಗುವಂಥ ಹೈದರಾಬಾದ್ ಡೆಕ್ಕನ್ ನ್ಯಾಂಪಲ್ಲಿ ಎಕ್ಸ್ಪ್ರೆಸ್ ಬರುತ್ತೆ ರೀ. ಅದ್ರ ಸಂಬಂಧ ನಮ್ಮನ್ನು 3ಕ್ಕೆ ಹಾಕಿರಿ. ಈಗ ಬಾಗಲಕೋಟೆ ರೈಲ್ವೆ ಸ್ಟೇಷನ್ ಪೂರ್ತಿ ಇಲ್ಲಿ ಕಾಣಾಗೈತೆ ನೋಡ್ರಿ ನಮ್ಗೆ. ಬಾಗಲಕೋಟೆ ರೈಲ್ವೆ ಸ್ಟೇಷನ್ ಬರೋದ್ರಾಗ ಜಂಕ್ಷನ್ ಆಗೋದ್ರಾಗ ಐತಿ. ಯಾಕಂತೇಳಿ ಒಂದು ಗ್ಯಾಪ್ ಕೊಟ್ರೇನಲ್ಲ, ಕಾಮೆಂಟ್ ಮಾಡಿರಿ ಗೊತ್ತಿದ್ದಾರೆ. ಗೊತ್ತಿಲ್ದಾರ್ಗೆ ಹೇಳ್ತೀನಿ, ಇಲ್ಲಿಂದ ಕುಡ್ಚಿಗೆ ಒಂದು ಲೈನ್ ಹೋಗೈತ್ರಿ ವಾಯ ಲೋಕಾಪುರ. ಎಷ್ಟೋ ಮಂದಿ ಹಿಂಗೆ ಜನರಲ್ ಐತೆ ಅಂತೇಳಿ ಬಂದು ನಿಂತ್ರಿ. ನಾವೇ ಹೇಳ್ಕಸಿದ್ವಿ ಹಿಂಗೆ ಜನರಲ್ ಇಲ್ರಿ, ಮುಂದೆ ಹೋಗ್ರಿ ಅಂತೇಳಿ. ಒಳಗೆ ಹೋಗಂದಿವಿ, ಅವ್ರು ಹೊರಗೆ ಓಡಾತ್ರೆ. ಹಜರತ್ ನಿಜಾಮುದ್ದೀನಿಂದ ಹುಬ್ಬಳ್ಳಿಗೆ ಹೋಗುವಂಥ ವೀಕ್ಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬಂದೈತ್ರಿ ನಮ್ಮ ಬಾಗಲಕೋಟೆಗೆ. ಬಾಗಲಕೋಟೆಗೂ 5 ನಿಮಿಷ ಸ್ಟಾಪ್ ಕೊಟ್ರಿ. ಇತ್ತಾಗಿಂದ ಅತ್ತಾಗಿಂದ ಇತ್ತಾಗ. ಮತ್ತು ಇದೊಂದು ಟ್ರೈನ್ ಡೆಲ್ಲಿಗೆ ಹೋಗಕ್ಕೆ ಬೆಸ್ಟ್ ಟೈಮ್ ರೀ. ಮತ್ತು ಈಗ 1 ತಾಸು ಯಾಕೆ ಡಿಲೇ ಆದೇವು ಅಂದ್ರೆ ನಡಕ್ಕೆ ಒಂದೆರಡು ಕ್ರಾಸಿಂಗ್ ಬಂದವಲ್ಲ ರೀ, ಅದ್ರ ಸಂಬಂಧ ಡಿಲೇ ಆತ. ಮತ್ತು ಡಬ್ಲಿಂಗ್ ಆತಂದ್ರೆ ಇನ್ನೂ ಪ್ರಾಬ್ಲಮ್ ಇರೋಲ್ಲ, ಮತ್ತು ಭಾಳ ಜಲ್ದಿ ಬರ್ಬೋದು. ನಾವು ಸ್ಲ್ಯಾಗ್ ತೆಗೆದು ಬಿಟ್ರಿ ಏನು ಇಲ್ಲ ರೀ, 8 ಗಂಟೆಗೆ ಬಂದುಬಿಡ್ತೀವಿ ನಾವು ಬಾಗಲಕೋಟೆಗೆ. ಭಾರಿ ಬೆಸ್ಟ್ ಆಗುತ್ತೆ.
ಮತ್ತು ಈಗ ಬಾಗಲಕೋಟೆಗೆ ಟೈಮಿಂಗ್ ಕಮ್ಮಿ ತಗೋತಾನೆ. ಇಲ್ಲಿಂದ ನಮ್ಗೆ ಗದಗಿಗೆ ನಾರ್ಮಲ್ ಟೈಮಿಂಗ್ ಮೇಲೆ ನೋಡ್ಬೇಕಂದ್ರೆ ನಮ್ಮ 3 ತಾಸು ಗ್ಯಾಪ್ ಹೊಟ್ಟನ್ ರೀ. ಒಂದು ಅಂದಾಜು ಮೇಲೆ 3 ತಾಸು ಇಡ್ರಿ. ಬಟ್ ನಾವು 1.5-2 ತಾಸು ಒಳಗೆ ಹೋಗ್ತೀವಿ. ನಾವು ಆನ್ ಟೈಮ್ ಹೋಗ್ಬೋದು ಗದಗಿಗೆ. ತೋರಿಸ್ತೀನಿ. ಮತ್ತು ಅನ್ನಗಳು ಇಲ್ಲೇ ಹೊಂಟ್ರೆ ಅನ್ನಗಳಿಗೆ ಒಂದು ಸೆಂಡಪ್ ಕೊಟ್ಟು ಹೋಗ್ತೀನಿ. ಇಲ್ಲಿ ನೋಡ್ರಿ, ಇಲ್ಲ ಅನ್ನಗಳು 3 ಮಂದಿ ಕೇದಾರ್ನಾಥ್ ಟ್ರಿಪ್ ಮುಗಿಸಿ ಬಂದ್ರೆ. ಎಷ್ಟೋ ಮಂದಿದ ಡ್ರೀಮ್, ಅವ್ರದ್ದು ಡ್ರೀಮ್ ಅವ್ರು ಪೂರೈಸ್ಕೊಂಬಂದಾರ. ನಾವು ಸಣ್ಣದ್ರಾಗ ಹೋಗ್ಬೇಕು. ಅಣ್ಣ ಎಕ್ಸ್ಪೀರಿಯನ್ಸ್ ಹೆಂಗೆ ರೀ ಕೇದಾರ್ನಾಥ? ಸ್ವರ್ಗ ಹತ್ತು ಹೋಗ್ಬೇಕು ಒಟ್ಟೆ. ಆಯ್ತು ಹೋಗ್ರಿ. ಹತ್ತು ಹೋದ್ರೆ ಫೀಲ್ ಇಲ್ಲಿ ನೋಡ್ರಿ ಅಣ್ಣ ಇದು ಅಷ್ಟು ಅಥವಾ ತೊಗೊಂಡು ಹತ್ತಿಲ್ರಿ. ಇದೊಂದು ಅಷ್ಟ ತೊಗೊಂಡೋಗಿದ್ರಂತ. ಉಳ್ಕಿದ್ದ ಗೌರಿಕೊಂಡನ ಎಲ್ಲಿಟ್ಟಿದ್ರಿ? ಗೌರಿಕೊಂಡದಾಗ ಲಾಕರ್ ರೂಮ್ ₹100 per bag 24 hours. ಗೌಡ್ರು ಡಾಬಾಕ್ ಹೋಗ್ತಾರಂತ. ಅಲ್ಲ, ನಾಳೆ ಗೌಡ್ರ ಡಾಬಾ ಹೋಗ್ತಾರಂತ. ಬಾಗಲಕೋಟೆಯವ್ರು ಇದ್ರೆ ರಿಲೇಟ್ ಮಾಡ್ತಾರೆ ಇದನ್ನ. ನಾಲ್ಗೆ ರುಚಿ ತಪ್ಪಿ ನಮ್ಮ ಅಲ್ರಿ ಮನೆಗೆ ಐತಿ ಇಂದು ಕರೆಕ್ಟ್ ಅಲ್ಲ ರೀ. ಬಾಗಲಕೋಟೆ ಒಬ್ಬ ಹುಡುಗ್ರಿ ರಾಹುಲ್ ಅಂತೇಳಿ ಹೊಳಮಳ ನೀವು ಹೇಳ್ತಿದ್ರಿ ಬಾಗಲಕೋಟೆಗೆ ಬಂದ್ರೆ ನಮ್ಮ ಹೆಸರು ತೋರಿ ಅಂತೇಳಿ. ನಿಮ್ಮ ಊರಿಗೆ ಬಂದೇವಿ. ನಿಮ್ಗೊಂದು ನಮಸ್ಕಾರ. ಬಾಯ್ ರೀ ಬಾಯ್. ಥ್ಯಾಂಕ್ ಯು ಬಾಯ್ ರೀ. ಬೇರೆ ಬಾಯ್ ಬರ್ದಂದು ಅದ್ರಿ. ಇನ್ನು ಅವ್ರ ಜೊತೆ ಆರಾಮ್ ಮಾತಾಡ್ಕೊಂತ ಕುಂತಿದ್ವಿ. ನೋಡ್ರಿ ಇಲ್ಲ ಪೂರ್ತಿ ಅಂದ್ರೆ ಪೂರ್ತಿ ಖಾಲಿ ಆಗೈತಿ ಸ್ಟೇಷನ್. ಖಾಲಿನೇ ಇರುತ್ತೆ ರೀ ಆಲ್ಮೋಸ್ಟ್. ಮತ್ತು ಈಗ ಹೈದ್ರಾಬಾದ್ ಟ್ರೈನಿಗೆ ಹತ್ತವ್ರು ಒಂದಷ್ಟು ಜನ ಇರ್ತಾರೆ. ಮತ್ತು ಲೈಟ್ ಎಲ್ಲ ಹೋಗ್ಬಿಟ್ಟು ಟೈಮಿಗೆ ರಾತ್ರಿ 1:30 ಆಗತೈತಿ. ಬದಾಮಿ ಬರತೈತಿ. ಅರೈವಲ್ ತೊಳಕ್ಕೆ ಬಂದೇನೆ ನಿಮ್ಮ ಸಂಬಂಧ. ಇಲ್ಲಿ ನೋಡ್ರಿ ಇಲ್ಲೇ ಟೈಮು 1:30 ರಾತ್ರಿ. ಇಷ್ಟ ಲೇಟಾಗಿ ಓವರ್ ಟೈಮ್. ಯಾಕಂದ್ರೆ ಬೆಳಗ್ಗೆ ನಂದು ವಿಡಿಯೋ ಮಾಡೋ ಪ್ಲ್ಯಾನ್ಗಳು ಇರ್ತಿದ್ದು. ಅದಕ್ಕೆ ನಾನು ಲಘು ಹೋಗಿ ಮಕ್ಕೊಂಬಿಡ್ತಿದ್ದೆ. ಬಟ್ ಈಗೇನು ಪ್ಲ್ಯಾನ್ ಇಲ್ಲ ರೀ. ಈಗ ಇಳಿದು ನಾಳೆ ಬೆಳಗ್ಗೆ ದುಡ್ಕೊ ಕಾಲೇಜ್ಗೆ ಹೋಗೋದು ಇದು ಪ್ಲ್ಯಾನ್. ಸ್ವಲ್ಪ ಬೇಜಾರು ಆಗತ್ತದ್ರಿ. ಬಟ್ ಏನು ಮಾಡೋದು, ಬ್ಯಾಕ್ ಟು ಬೇಸ. ಇನ್ನು ಮುಗೀತು ನೋಡ್ರಿ. ಈ ವಿಡಿಯೋದಿಂದ ಎಲ್ಲ ಕಂಟಿನ್ಯೂ ನಿಮ್ಗೆ ವಿಡಿಯೋ ಸಿಗಿದೆ. ನಮ್ಮ ಸೌತದ್ದೂ ಸಿಗ್ತಾವೆ. ಅಂದ್ರೆ ನಮ್ಮ ಕರ್ನಾಟಕ ಪಂಚಗಂಗಾ ಬರುತ್ತೆ ಫಸ್ಟ್. ಆಮೇಲೆ ಬರುತ್ತೆ ಯಶವಂತಪುರ, ಮಂಗಳೂರು, ಹಂಗೆ ಕಂಟಿನ್ಯೂ ಬರ್ತಾವೆ ರೀ. ಹೇಳಿರಿ ಮತ್ತು ನಿಮ್ಗೆ ಇದಾಗತ್ತೆ. ಒಟ್ಟು ಕಂಟಿನ್ಯೂ ಇಲ್ಲೇ ಲೋಕಲ್ ಹೊಡಿತೀನಿ ರೀ. ಅಂದ್ರೆ ಭಾಳ ಮಾಡಿ ಕರ್ನಾಟಕದಿಂದ ಆಂಧ್ರ ಪ್ರದೇಶದಿಂದ ತೆಲಂಗಾಣ ಹಿಂಗೆ. ಇಲ್ಲ ಅಂದ್ರೆ ಭಾಳ ಮಾಡಿ ಮುಂಬೈ, ಮಹಾರಾಷ್ಟ್ರ ಹಿಂಗೆಲ್ಲ ಒಟ್ಟು ಕೇರಳ ರೂಟ ಈ ಟೈಪ್ ತೊಗೋತೀನಿ. ಬರ್ರಿ ಬದಾಮಿ ಎಂಟ್ರಿ ಅದೇ. ಈಗ ಎಷ್ಟು ಆರಾಮ್ ಅನ್ಸದ ನೋಡ್ರಿ ಟ್ರೈನ್. ಹಿಂಗೆ ಟ್ರಾವೆಲ್ ಮಾಡ್ಬೇಕು ರೀ. ನಾನು ಆರಾಮ್ ಇರ್ಬೇಕು. ಬದಾಮಿ ಔಟ್ರದಾಗ ಇದು ಕರ್ವ್ ಎಷ್ಟು ಮಸ್ತ್ ಐಕೊಂಡ್ರಿ. ಮಿಂಚಾದದ್ದೆ ಊರು ಬಿಡೋದು ಫುಲ್ ಅಂದ್ರೆ ಫುಲ್ ಬಿಸಿ ಇತ್ತು ರೀ. ಈಗ ಫುಲ್ ತಂಪಗಾಳಿ ಬಿಸಾತೈತಿ. ಮತ್ತು ನಾವು ಊರು ಬಿಟ್ಟಾಗಿಂದ ಮಳೆ ಆಗಾಗ ಸ್ಟಾರ್ಟ್ ಆಗತ್ತೈತಿ. ಹುಡುಗರೆಲ್ಲ ಫೋನ್ ಹಚ್ಚಿ ನೀವು ಊರು ಬಿಟ್ರು ಮಳೆ ಆಗತ್ತೆ ಅಂತ ಅನ್ನತ್ತಿದ್ರು. ಇಂಥವು ಹಾಕಿರ್ತಾವೆ ರೀ ನಮ್ಮ ಕಡೆ ಬೇರೆ. ಮತ್ತು ಈ ಸೈಡ್ ನೋಡ್ರಿ ಇಲ್ಲೇ ಹಿಂಗೆ ಹೊಳ್ದಂಗೆ ಆಗೈತೆ ರೀ ಟ್ರೈನ್. ನೀವು ಸ್ವಲ್ಪ ನೋಡ್ರೆ ಗೊತ್ತಾಗ್ಬೋದು. ಹಿಂಗೆ ಸ್ವಲ್ಪ ಹೊಳ್ದಂಗೆ ಆಗೈತೆ ಹಿಂಗೆ ಕರೋದಾಗ. ತಂಡು ಮಾತ್ರ ಭಾಳ ಐತ್ರಿ. ಎ ಸಿ ಇಲ್ಲಿ ನೋಡಿ ಅದ ಇಲ್ಲ. CC ಕ್ಯಾಮ್ರಾ ಅದಾವ ಇಲ್ಲೇ ಹೊಸ ಕೋಚಸ್ ಒಳಗೆ. ಮತ್ತು ಇದು ಡಿಫ್ರೆನ್ಸ. ಮತ್ತು ಇದನ್ನು ಆಫ್ ಮಾಡಿರ್ತಾರಂತ್ರಿ ಅವರು, ಸ್ಮೋಕ್ ಡಿಟೆಕ್ಟರ್. ಇಲ್ಲಿ ಟ್ರೈನಾಗಿಂದ ಕೇಳಿಲ್ಲ ನಾನು ಯಾವುದೋ ಬೇರೆ ಟ್ರೈನ್ದಾಗ ಕೇಳಿದ್ದೆ. ಅವ್ರು ಹೇಳಿದ್ರೆ ಆಫ್ ಮಾಡಿಟ್ಟಿರ್ತೇವೆ ನಾವು ಅದನ್ನು. ಯಾಕಂದ್ರೆ ಎಲ್ಲಿದ್ದಾರ ಹೊರಗಿಂದ ಇದು ಬಂತಂದ್ರು ಫುಲ್ ಟ್ರೈನ್ ಬೀಪ್ ಹೊಡ್ಕೊಂತ ನಿಂದಿರುತ್ತಂತ್ರಿ. ಎಂಟ್ರದೇವು ನೋಡ್ರಿ ಇಲ್ಲಿ. ಇದು ಮೇನ್ ರೋಡ ಗದಗ ಬಾಗಲಕೋಟದ್ದು. ಬದಾಮಿ ರೈಲ್ವೆ ಸ್ಟೇಷನಿಗೆ ಎಂಟ್ರ್ ಆದೀವ್ರಿ ನಾವು. 1 ತಾಸು ಡಿಲೇ ಆಗಿ. ಚಾಲುಕ್ಯರ ನಾಡು ಬದಾಮಿಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಹುಬ್ಬಳ್ಳಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅಂದ್ರೆ ಹಜರತ್ ನಿಜಾಮುದ್ದೀನಿಂದ ಹುಬ್ಬಳ್ಳಿಗೆ ಹೋಗುವ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬಂದತ್ರಿ. ಬದಾಮಿಗೆ 12 ಗಂಟೆಗೆ ಟೈಮಿಂಗ್ ಇತ್ತ. ಬಂದಾನ 1:50. ಈಗ ಭಾಳ ಡಿಲೇ ಆಯ್ತು ಬಿಡ್ರಿ. 12:09 1:50 ಅಂದ್ರೆ ಡಿಲೇ ಆತ್ರಿಪ್ಪ. 1:50 12:50 ತಡ್ರಿಪ್ಪ ನೋಡ್ತೀವಿ ಕರೆಕ್ಟ್ ಟೈಮಿಂಗ್. 1:32 ರೀ. 1.5 ತಾಸು ಡಿಲೇ. 1.5 ತಾಸು ಡಿಲೇ ಯಾಕಂದ್ರೆ ನಡೆ ಕ್ರಾಸಿಂಗ್ ಗೀಸಿಂಗ್ ರೀ. ಮತ್ತು ನೋಡ್ರಿ ಬದಾಮಿನೂ ತೋರಿಸೀನಿ. 1:30 ಆದರೂ ಬಿಟ್ಟಿಲ್ಲ. ಮೊನ್ನೆ ಇದ್ರೊಳಗೆ ವಾರಣಾಸಿ ಎಕ್ಸ್ಪ್ರೆಸ್ ಒಳಗೆ ಮಿಸ್ ಮಾಡಿದ್ದಕ್ಕೆ ಒಂದಷ್ಟು ಜನ ಕಾಮೆಂಟ್ ಮಾಡಿದ್ದಿರಿ ಅದಕ್ಕೆ ರೀ. ಮತ್ತು ನೋಡ್ರಿ ಇಲ್ಲಿ ಸ್ಟೇಷನಿಗೆ ಯಾರು ಇಲ್ಲ ರೀ. ಯಾಕಂದ್ರೆ ಯಾವ ಟ್ರೈನೇ ಇಲ್ಲ ರೀ ಈಗ ಬೆಳಿಗ್ಗೆ. ಈಗ ನೆಕ್ಸ್ಟ್ ನಮ್ಮ ಹಿಂದಿಂದನೇ ಇದು ಬರುತ್ತೆ ರೀ, ಹೈದ್ರಾಬಾದಿಂದ ಹುಬ್ಬಳ್ಳಿಗೆ ಹೋಗುವಂಥ ಎಕ್ಸ್ಪ್ರೆಸ್. ನಮಗೂ ಸಿಗ್ನಲ್ ಸಿಗ್ತಾ ಬರೀ ಹೋಗೋಣ. ಯಾಕಿಲ್ದ ಡಿಪಾರ್ಟ್ ಆಗೇ ಬಿಟ್ಟಿವಿ. ಇಲ್ಲ ಬದಾಮಿಗೂ ಒಂದು ಲೆಕ್ಕಕ್ಕೆ ದಯವು ಇಳ್ದೈತಿ. ನಿಜಾಮುದ್ದೀನಿಂದ ಬರೋರೆಲ್ಲರೂ ಡಿಪಾರ್ಟ್ ಆದ್ವಿ ನಾವು ಫೈನಲಿ.
ಮತ್ತು ನಿಮಗೆ ಹೇಳ್ಬೇಕಂದ್ರೆ ಬಾದಾಮಿ ವರ್ಲ್ಡ್ ಹೆರಿಟೇಜ್ ಸೈಟ್ ರೀ. ನೀವೇನರ ಟ್ರಿಪ್ಪಿಗೆ ಬರತ್ತೀರಂದ್ರೆ ಸೌತ್ ಸೈಡಿಂದ ಆರಾಮಾಗಿ ಬಂದು ಹೋಗ್ಬೋದು. ಇದು ಅಡಗಲ್ಲೂ ಊರೊಳಗೆ ಬರುತ್ತೆ. ಇಲ್ಲಿಂದ ನಿಮ್ಗೆ ಆಟೋ ಸಿಗ್ತಾವೆ, 10 ರಿಂದ 20 ರೂಪಾಯಿ ತೊಗೋತಾರೆ ಚಾರ್ಜ್. 658 ನಿಜಾಮುದ್ದೀನ್ ಹುಬ್ಳಿ ವೀಕ್ಲಿ ಎಕ್ಸ್ಪ್ರೆಸ್ ಬಂದೈತ್ರಿ ಗದಗ ಜಂಕ್ಷನ್ಗೆ. 2:20ಕ್ಕಿತ್ತ 2:40ಕ್ಕೆ ಬಂದಿವಿ. 20 ನಿಮಿಷ ಅಷ್ಟೇ ಡಿಲೇ ಆಗೈತಿ ಇಲ್ಲೇ. ಯಾಕೆ ಡಿಲೇ ಅಂದ್ರೆ ನಮ್ದು 1 ತಾಸು ಮೇಲೆ ಡಿಲೇ ಐತಿ ಬಿಡ್ರಿ. ಇದು 20 ನಿಮಿಷ ಇಲ್ಲಿ ಇರ್ಬೇಕು. ಈಗ ಇಲ್ಲೇ ಲೋಕೋ ರಿವರ್ಸಲ್ ಆಗುತ್ತೆ, ಮತ್ತು ಲೋಕೋ ಚೇಂಜ್ ಆಗಂಗಿಲ್ಲ, ಲೋಕೋ ರಿವರ್ಸಲ್ ಆಗುತ್ತೆ. ಈ ಸೈಡ್ ಬರುತ್ತೆ ರೀ ಲೋಕೋ. ಬಟ್ ನಾವೀಗ ನಮ್ಮ ಮನೆ ಕಡೆ ಹೋಗ್ಬಿಡೋಣ. ಫುಲ್ ನಿದ್ದೆ ಬರೋದೈತಿ, ನಿದ್ದೆನ ಮಾಡಿಲ್ಲ ನಾನು. ಅದಕ್ಕೆ ವಿಡಿಯೋ ಎಂಡ್ ಮಾಡೋಣ ಅಂತ ಇಲ್ಲೇ ಮಠ ನೋಡ್ರಿ ಅಂದ್ರೆ ಚಲೋ ಇಲ್ಲಿ ಮಠ ನೋಡ್ರಿ ಅಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದಷ್ಟು ವಿಡಿಯೋದಾಗ ಸಿಗೋಣಂತ. ಅಲ್ಲಿ ಮಠ ಜೈ ಹಿಂದ್, ಜೈ ಕರ್ನಾಟಕ. ಮಾತು